ಒಂದು ವಿಷಯ, 8 ನಾಗಗಳ ಬಗ್ಗೆ ಇವತ್ತು ಏನೆಲ್ಲ ಹೇಳುತ್ತಾರೆ ಅದೆಲ್ಲ ಒಂದು ದೃಷ್ಟಿಯಿಂದ ಅಯೋಗ್ಯವಾಗಿದೆ, ಪೂರ್ಣತೆಯನ್ನು ಪಡೆದಿಲ್ಲ ಅನ್ನುವುದಷ್ಟೇ ನಿನ್ನೆ ಒಂದು ಸ್ಲೈಡಲ್ಲಿ ತೋರಿಸಿಕೊಟ್ಟೆ. ಚಿತ್ರಾಪುರ ಗೋಪಾಲಕೃಷ್ಣಾಚಾರ್ಯರ ಪ್ರಬುದ್ಧ ಒಬ್ಬ ಪುರೋಹಿತರ ಅನಿಸಿಕೆಯನ್ನು ಅವರದ್ದೇ ಭಾಷೆಯಲ್ಲಿ ಅವರದ್ದೇ ಅಕ್ಷರಗಳಲ್ಲಿ ನಮೂದಿಸಿದ್ದೇನೆ. ಅದು ಅವರ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಅದು ಯಾಕೆ ಅನ್ನುವುದರ ಬಗ್ಗೆ, ಅದು ಎಲ್ಲಿದ್ದು ಅಂತ ಅದರ ಮೂಲದ ಬಗ್ಗೆ ನಾನು ಸರ್ಪ ಸಂಸ್ಕಾರದ ಒಂದು ಪ್ರಕರಣದಲ್ಲಿ ಸ್ಲೈಡಲ್ಲಿ ತೋರಿಸ್ತೇನೆ. ಇದು ಒಂದು ವಿಷಯ. ಇನ್ನೊಂದು, ಇವತ್ತು ನಿಮಗೆ ದಶಾವತಾರಗಳು ಬೆನ್ನ ಹಿಂದೆ ಕಾಣ್ತದೆ. ಏನೋ ಒಂದು ಅದರಲ್ಲಿ ಅನುಕ್ರಮ ಇದೆ ಅಲ್ವಾ? ಅಷ್ಟೇ ಅಲ್ಲದೆ ಅದರಲ್ಲಿ ಒಂದು ಲಕ್ಷಣ ಇದೆ. ಹೀಗಾಗಿ ಅದಕ್ಕೊಂದು ಸ್ವರೂಪ, ಒಂದು ಮಂತ್ರಾಕಾರ, ಅದರೊಂದು ಫಲ ವ್ಯವಸ್ಥೆ, ಒಂದು ಪ್ರಯೋಜನ. ಮತ್ಸ್ಯ ಬಂದದ್ದು ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ, ಯಾರು ಅಲ್ಲ ಹೇಳುವುದಿಲ್ಲ. ಮತ್ಸ್ಯ ಬಂದದ್ದು ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕಲ್ಲ, ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಬಂದದ್ದು ನರಸಿಂಹ. ಪರವಾಗಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲನೇ ರೂಪ ನರಸಿಂಹ ದೇವರದ್ದು 10 ಅವತಾರದಲ್ಲಿ ಅಲ್ಲ ರೀ ಮತ್ಸ್ಯ. ಒಂದು ಅನುಕ್ರಮ ಇದೆ. ಅದರೊಟ್ಟಿಗೆ ಫಲ, ಪ್ರಯೋಜನ, ಅವತಾರ ಕಾರ್ಯ, ಲಕ್ಷಣ ಇವೆಲ್ಲ ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತದೆ. ಇದರಲ್ಲಿ ಹೆಚ್ಚಿಗೇನು ವಿರೋಧ ಕಾಣುವುದಿಲ್ಲ, ಯಾಕೆ ಎಲ್ಲ ದೇವರೇ ಅಂತ. ಆದರೆ 10 ಬಿಡಿ, 9ಕ್ಕೆ ಹೋಗುವ. ನವಗ್ರಹಗಳ ಬಗ್ಗೆ ಯಾರಿಗಾದರೂ ಹೆಸರು ಗೊತ್ತಿಲ್ಲ ಅಂತ ಯಾರು ಹೇಳುವುದಿಲ್ಲ ಅಲ್ವಾ? ಎಲ್ಲೆಡೆ ಒಂದೇ ಬಗೆ, ವ್ಯತ್ಯಾಸ ಏನಿಲ್ಲ. ಯಾವ ಪುರಾಣ ಓದಿ, ಯಾವ ತಂತ್ರ ನೋಡಿ, ಯಾವ ಸಂಹಿತೆ ಹುಡುಕಿ, ಎಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ನವಗ್ರಹಗಳು ಅಂದರೆ ಅದುವೇ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ. ಅವರಿಗೆ ಅವರದ್ದೇ ಆದ ಒಂದು ಬಣ್ಣ ಇಲ್ವಾ? ಅದು ತೋರಿಸ್ತೇನೆ ಕಂಪ್ಯಾರಿಟಿವ್ ಸ್ಟಡಿಗೆ. ಅವರದ್ದೇ ಆದ ಸ್ಥಾನಮಾನ ಇಲ್ವಾ? ಗ್ರಹಮಂಡಲ ಪೂಜೆ ಮಾಡುವಾಗ ಸೂರ್ಯ ಎಲ್ಲಿ ಬರಬೇಕು? ಮಧ್ಯದಲ್ಲಿ ಇರಬೇಕು. ಚಂದ್ರ ಎಲ್ಲಿರ್ತಾನೆ? ಅವನ ಆಸನ ಏನಿರ್ತದೆ? ಅವನ ಬಣ್ಣ ಯಾವುದು? ಕೆಂಪಾಗಿ ಬಿಡುವವನಿಗೆ ಸೂರ್ಯನಾಗೆ ಅಂತ ಅಲ್ಲಲ್ಲ, ಅವನಿಗೆ ಬಿಳಿ ಹಾಕಬೇಕು. ಬುಧನಿಗೆ ಪಚ್ಚೆ ಆಗಬೇಕು, ಗುರುವಿಗೆ ಹಳದಿ ಬೇಕು, ಶುಕ್ರನಿಗೆ ಬಿಳಿಯೇ ಬೇಕು. ಅಲ್ಲ, ನಮಗೆ ಇಷ್ಟ ಬಂದದ್ದು ಕೊಡುವ ಅಂದರೆ ಸ್ವಲ್ಪ ಜಾಸ್ತಿ ಉಳಿದಿದೆ ಅಂತೇಳಿ ಬಣ್ಣ ಹಾಕುವ ಅಂದರೆ ಅವರು ಕೇಳುವುದಿಲ್ಲ. ಅವರಿಗೆ ಒಂದು ಬಣ್ಣ ಇದೆ, ಅವರಿಗೆ ಮಂಡಲಕ್ಕೆ ಆಕಾರ ಇದೆ. 5 ಕೋನದಂತೆ ಬಂದರೆ ಅದು ಶುಕ್ರನ ಸ್ಥಾನ ಅಂತ ಅರ್ಥ. ಅದು ಪೂರ್ವದ ಎತ್ತರದಲ್ಲಿದ್ದರೆ ಅದು ಅವನ ಜಾಗ ಅಂತ ಅರ್ಥ. ಅವನು ಬೇರೆ ಕಡೆ ಕೂತ್ಕೊಳ್ಳುವುದಿಲ್ಲ ಪೂಜೆ ಮಾಡಲಿಕ್ಕೆ ಹೋದರೆ. ಅವರದ್ದೇ ಆದ ಮಂಡಲ, ಅವರದ್ದೇ ಆದ ಲಕ್ಷಣ, ಅವರದ್ದೇ ಆದ ಚೆಲುವು, ಗೋತ್ರ, ಸ್ಥಾನ ಎಲ್ಲ ಇದೆ. ಹಾಗೆ ಅಂತ ಹೇಳಿಕೊಂಡು ನಾನು 8 ನಾಗಗಳ ಬಗ್ಗೆಯೂ ಏನೋ ಲಕ್ಷಣ ಇರಬಹುದು, ಏನೋ ಅದರಲ್ಲಿ ಚಿಹ್ನೆಗಳಿರ್ಬೋದು, ಸ್ಥಾನಮಾನಗಳಿರ್ಬೋದು ಅಂತ ಹುಡುಕ್ತಾ ಹೋದಾಗ ಅದು ಸಿಕ್ಕಿದೆ. ಹೀಗಾಗಿ ಅದರ ಬಗ್ಗೆ ಇವತ್ತು ಸ್ಪಷ್ಟವಾಗಿ 8 ನಾಗಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಏನು ಬಣ್ಣ ಹೊತ್ತಿದ್ದೇವೆ ಅನ್ನೋದನ್ನೆಲ್ಲ ತೋರಿಸಲಿಕ್ಕೆ ಉಂಟು. ಇದು ಒಂದು ಮುಖ. ಇನ್ನು 3ನೇ ಅಂಶ, ಹೆಚ್ಚಿನವರಿಗೆಲ್ಲ ನಾಗ ಅಂದ ತಕ್ಷಣ ಯಾರು ಅಂತೂ ಗೊತ್ತಿಲ್ಲ. ಇವತ್ತು 8ರಲ್ಲಿ ಯಾರು ಏನು ಅಂತ ಅವರ ಪ್ಲೇಸ್ಮೆಂಟ್ಗಳು ಹೇಳುತ್ತೇನೆ. ಪ್ರಧಾನನಾಗಿ ಶೇಷ, ನಿನ್ನೆ ಅದರ ಬಗ್ಗೆ ಮಾತು ಬಂದಿದೆ. ಅನಂತ ಅಂತ, ಭೂಧರ ಅಂತ ಅವನನ್ನೇ ಕರೆಯುವುದು. ಭಗವಂತನ ಆಸನನಿದ್ದಾನೆ ಅಂತ ಅನಂತ ಪದ್ಮನಾಭನ ಚಿತ್ರ ತೋರಿಸಿ ಅನಂತಾಸನನನ್ನು, ಶೇಷನನ್ನು ತೋರಿಸಿದ್ದೇನೆ. ಶೇಷ ಅಂದರೆ ಹಿಂದಿನ ಶಿವ ಎನ್ನುವ ಬಗ್ಗೆಯೂ ಅಲಂಕಾರದ ಬಗ್ಗೆ ಮಾತಾಡಿದ್ದಾಗ ಗುರುತು ಕೊಟ್ಟಿದ್ದೇನೆ. ಮೊದಲ ಬಾರಿಯ ಅತ್ಯಂತ ಎತ್ತರದ ವ್ಯಕ್ತಿ, ಅಗ್ರಪೂಜೆಗೆ ಅರ್ಹನಾದವ ನಾರಾಯಣ ದೇವರು ಅಂತ ನಮಗೆ ಗೊತ್ತುಂಟು. ಇಡೀ ಜಗತ್ತನ್ನು ತಂದವ. ಅವನ ಮಗ ಯಾರು ಅಂತ ಕೇಳಿದರೆ ಯಾರಿಗೂ ಸಂಶಯ ಇಲ್ಲ. ನಾಭಿಕಮಲದಲ್ಲಿ ಬಂದವ ಬ್ರಹ್ಮದೇವ ಅಂತ ಗೊತ್ತಿದೆ. ಮತ್ತೆ ಯಾರು ಅಧಿಕಾರದಲ್ಲಿ, ಪ್ಲೇಸಿನಲ್ಲಿ, ಸ್ಥಾನದಲ್ಲಿ ಬರ್ತಾನೆ ಕೇಳಿದರೆ ಶೇಷನೇ, ಅದೇ ಶಿವನೇ, ಭಗವಂತನ ಆಸನನು. ಅವನು ಮತ್ತೆ ಅವನ ವಾಹನನು ಗರುಡನು ಸಮಾನ ಇದ್ದಾನೆ ದೇವರ ಸೇವೆ ಮಾಡಲಿಕ್ಕೆ. ಹೊರಗಿನಿಂದ ಗರುಡ, ಒಳಗಿನಿಂದ ಶೇಷ. ಹೀಗಾಗಿ ಈ ಶೇಷನ ನಂತರದಲ್ಲಿ ಅವನೇ ಶಿವ ಅಂದ ನಾನು ಹಿಂದಿನ ಸರ್ತಿಯ. ಶಿವನ ಮಗ ಯಾರು? ಪ್ರಸಿದ್ಧನಾದವ ಶಿವನ ಮಗ ಇವತ್ತು ನಮಗೆ ಗೊತ್ತಿರೋದು ಗಣಪತಿ ಮಾತ್ರ.
ಗಣಪತಿಗಿಂತಲೂ ಅತ್ಯಂತ ಶ್ರೇಷ್ಠನಾದವ ಜ್ಯೇಷ್ಠನಾದವ ಸುಬ್ರಹ್ಮಣ್ಯ ಇದ್ದಾನೆ, ಸ್ಕಂದ ಇದ್ದಾನೆ. ಆದ್ದರಿಂದ ನಾಗ ಅಂದರೆ ಶೇಷ ಅಂತ ಇಟ್ಟುಕೊಂಡಾಗ ಅವನ ಸ್ಥಾನ 3ನೇ ಸ್ಥಾನ. ಆದರೆ 4ನೇ ಸ್ಥಾನ ಶಿವನ ಮಗನಾಗಿ ಬಂದ ಸುಬ್ರಹ್ಮಣ್ಯನ ಸ್ಥಾನ, ಸ್ಕಂದನ ಸ್ಥಾನ. ಶೇಷ ನಾಗ ಸುಬ್ರಹ್ಮಣ್ಯ ಅಲ್ಲ, ಸುಬ್ರಹ್ಮಣ್ಯ ನಾಗನಲ್ಲ. ಇದೆರಡನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಉಂಟು. ಅದರ ಬಗ್ಗೆಯೂ ಇವತ್ತು ನಾನು ಗಮನಿಕೆ ಕೊಡ್ತೇನೆ. ಹಾಗಾಗಿ ಆರಂಭಿಸ್ತಾ ಇದ್ದೇನೆ ಸ್ಲೈಡ್ನ ಮೂಲಕ. ನಿನ್ನೆಯವರೆಗಿದ್ದನ್ನು ಸ್ವಲ್ಪ ವೇಗವಾಗಿ ತೋರಿಸ್ತೇನೆ. ಯಾಕೆಂದರೆ ನಿನ್ನೆ ಬಾರದವರಿಗಾಗಿ ಒಂದು ಸ್ವಲ್ಪ ದರ್ಶನ ಭಾಗ್ಯ ಬರಲಿ ಅಂತ. ಅದರ ಎಡೆಯಲ್ಲೂ ನಿನ್ನೆ ಬಿಟ್ಟು ಹೋದ ಕೆಲವು ಸಂಗತಿ ಹೇಳ್ತೇನೆ ನಾಳೆ ಅಂತ ತೋರಿಸಿಕೊಟ್ಟಿದ್ದೇನೆ. ಅದನ್ನು ಇನ್ಸರ್ಟ್ ಮಾಡಿದ್ದೇನೆ, ಅದನ್ನು ಗಮನಿಸಿಕೆ ತರುತ್ತೇನೆ. ಅದೆಷ್ಟು ಮುಂದೆ ಇದು ಬೋಧಾಯನರ ಗೃಹ್ಯಸೂತ್ರದಲ್ಲಿ ಬಂದ ಸರ್ಪಬಲಿಯ ವ್ಯವಸ್ಥೆ ಅಂದೆ. ಸರ್ಪಬಲಿ ಹೇಗಿದೆ ಎನ್ನುವುದನ್ನು ಅವ್ರು ಹೇಳುವುದನ್ನು 2ನೇ ಪೇಜಲ್ಲಿ ಕೊಟ್ಟಿದ್ದೇನೆ. ನಿನ್ನೆ ಕೊಟ್ಟಿಲ್ಲ, ಇವತ್ತು ಕೊಡ್ತೇನೆ. ನೆಕ್ಸ್ಟ್ ಸರ್ಪಬಲಿ ಬೋಧಾಯನ ಗೃಹ್ಯಗ್ರಂಥ, ಗೃಹ್ಯಸೂತ್ರ ಗ್ರಂಥ. ಸರ್ಪೇಭ್ಯ ಸ್ವಾಹ, ಆಶ್ಲೇಷಾಭ್ಯ ಸ್ವಾಹ, ದಂದಶೂಕೇಭ್ಯ ಸ್ವಾಹ ಅಂತ ಅವರು ಪ್ರಧಾನವಾಗಿ 3 ಮಂತ್ರವನ್ನು ಮುಡುತ್ತಾರೆ. ಸರ್ಪಗಳು ಮತ್ತು ಆಶ್ಲೇಷ ನಕ್ಷತ್ರದ ಅಧಿದೇವತೆಗಳು ಅವರೇ, ದಂದಶೂಕರು ಅಂತ. ಇದು 2 ತಾಯಿಯ 2 ಮಕ್ಕಳಾದ್ದರಿಂದ 2 ವಿಷಯಗಳಲ್ಲಿ ಅದನ್ನು ಗಮನಿಸಿದ್ದಾರೆ. ಇಬ್ಬರಿಗೂ ಆಶ್ಲೇಷ ನಕ್ಷತ್ರದ ಅಧಿಕಾರ ಇದೆ. ಹಾಗಾಗಿ ಕೃಷ್ಣನು ಸಹ ಸರ್ಪಾಣಾಮಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಮ ಅಂದಿದ್ದಾನೆ. ಇದು ಏನು ವಿಷಯ ಅಂದರೆ ಸ್ವಲ್ಪ ಸಣ್ಣದಾಗಿ ತಿಳಿಸಿಕೊಡುತ್ತೇನೆ. ಎಲ್ಲಿ ಹೆಡೆಗಳಿರತಕ್ಕ ಹಾವುಗಳು ಕಾಣುತ್ತಾವೆಯೇ ಅವುಗಳು ನಮಗೆ ಹೆಚ್ಚು ಪ್ರಧಾನಗಳು, ಪೂಜಾರ್ಹಗಳು. ಎಲ್ಲಿ ಹೆಡೆ ಇರುವುದಿಲ್ಲ ಅಂತಹ ಜಂತುಗಳಿರ್ತವೆ ಅವುಗಳು ನೆಕ್ಸ್ಟ್ ಸ್ಥಾನವನ್ನು ಪಡಿತಾವೆ. ಅದಕ್ಕೆ ದಂದಶುಕಗಳು ಅಂತ ಅವುಗಳನ್ನು ಬೇರ್ಪಡಿಸ್ತಾರೆ. ಕಡಂಬಳೆ, ಕಂದೊಡಿ, ಒಳ್ಳೆ, ಕೇರೆ ಇವೆಲ್ಲ ಅಲ್ಲಿ ಬರ್ತದೆ. ಅದು ಮಾತ್ರ ಅಲ್ಲ, ಹುಳ ಹುಪ್ಪಟೆಗಳು ಅಷ್ಟೇ ಅಲ್ಲದೆ ಹಲ್ಲಿ, ಜೊತೆಯಲ್ಲಿ ಸೆಲಮಾಂಡರ್ ಅಥವಾ ಉಡ ಮತ್ತು ಮೊಸಳೆ ಇವೆಲ್ಲ ಅಲ್ಲಿ ಬರ್ತದೆ. ಮುಂದಕ್ಕೆ ಹೋಗ್ತದೆ. ಹಾಗಾಗಿ ಕಾಲಿಲ್ಲದವುಗಳು ಅಂತ ಅರ್ಥ ಅಲ್ಲ, ಒಂದು ದೃಷ್ಟಿಯಿಂದ ಕಾಲಿಲ್ಲದ ಹೆಡೆ ಇದ್ದವುಗಳು ಒಂದು ಮಾತ್ರ ನಾಗಗಳು ಅಂತ ಅರ್ಥ ಮಾಡಿಕೊಂಡ್ರೆ ಅವುಗಳನ್ನು ಸರ್ಪ ಅಂತ ಕರೀಬಾರ್ದು ಇಲ್ಲ, ಇವುಗಳನ್ನು ನಾಗ ಅಂತ ಕರೆಯುವುದಿಲ್ಲ, ಇಷ್ಟೇ. ಹೀಗಾಗಿ ಸ್ವಲ್ಪ ಅದರಲ್ಲಿ ವ್ಯತ್ಯಾಸಗಳಿವೆ. ಇದನ್ನು ಗಮನಿಸಲಿಕ್ಕೋಸ್ಕರ ದಂದಶೂಕೆಭ್ಯ ಅಂದದ್ದು. ಅದರಿಂದ ನಮೋಸ್ತು ಸರ್ಪೇಭ್ಯ ಏಕೇಚ ಪೃಥ್ವೀಮನು ಈ ಅಂತರಿಕ್ಷೇ ದ್ವಿತೇಭ್ಯ ಸರ್ಪೇಭ್ಯೋ ನಮಃ ಅನ್ನುವಲ್ಲಿ ಎಲ್ಲ ಬ್ಯಾಕ್ಟೀರಿಯಾಗಳನ್ನು, ಅಣುಗಳನ್ನು ಎಲ್ಲವನ್ನೂ ಗಮನಿಸಿದ್ದಾರೆ. ಹುಳ ಹುಪ್ಪಟೆಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಕಾಲು ಉಂಟು ಇಲ್ಲ, ಪ್ರಶ್ನೆ ಇಲ್ಲ. ಹೆಡೆ ಇದ್ದರೆ ಒಂದು ಬಗೆ, ಅದರಲ್ಲಿ ಕಾಲು ಇಲ್ಲ. ನೆನಪಿಟ್ಟುಕೊಳ್ಳಿ, ಹೆಡೆ ಇದ್ದವುಗಳಲ್ಲಿ ಕಾಲಿಲ್ಲ, ಎಷ್ಟು. ಅದನ್ನು ಅವುಗಳನ್ನೊಂದು ಕ್ಲಾಸಿಫೈ ಮಾಡಿದ್ದಾರೆ. ಇನ್ನು ಹೆಡೆ ಇರಲಿ, ಅಲ್ಲಿ ಹೆಡೆ ಇಲ್ಲದೇ ಇದ್ದು ಕಾಲಿದ್ದವುಗಳು, ಕಾಲಿಲ್ಲದವುಗಳು ಎರಡನ್ನು ಸಹ ಇನ್ನೊಂದು ಪ್ರಕಾರದಲ್ಲಿ ಸರೀಸೃಪಗಳು ಎನ್ನುವ ನೆಲೆಯಲ್ಲಿ ಇಟ್ಟುಕೊಂಡು, ಸರೀಸೃಪಗಳು ಎರಡೂ ಸೇರ್ತಾವಾದರೂ ನಾಗಗಳಿಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಹೀಗಾಗಿ ಕೃಷ್ಣ ಹೇಳುವಾಗ ಅನಂತಶ್ಚಾಸ್ಮಿ ನಾಗಾನಾಮ ಅನ್ನುವ ಮೂಲಕ, ಮತ್ತು ಸರ್ಪಾಣಮಸ್ಮಿ ಮಾಸಿಗೆ ಹೇಳುವಾಗ ಸರ್ಪೆಂಡ್ ಅನ್ನೋ ಮೂಲಕ ಸರೀಸೃಪಗಳು ಅಂತ ಎಲ್ಲವನ್ನು ಇಟ್ಟುಕೊಂಡ್ರು. ಎಲ್ಲವನ್ನು ಇಟ್ಟುಕೊಂಡದ್ದರಲ್ಲಿಯೂ ವಾಸುಕಿಯನ್ನು ಹೆಡೆ ಇಲ್ಲದ್ದನ್ನು ಎತ್ತಿದ್ದಲ್ಲ, ಹೆಡೆ ಇದ್ದದ್ದನ್ನೇ ಎತ್ತಿತ್ತು. ಅದು ವಿಜಾತೀಯವಾದ ವಿಭೂತಿ ಅನ್ನೋ ನೆಲೆಯಲ್ಲಿ. ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತಾನೆ ದೇವರು, ಚಂದ್ರ ನಕ್ಷತ್ರಗಳಲ್ಲಿ ಸೇರುವುದಿಲ್ಲ, ಆದರೂ ನಕ್ಷತ್ರಗಳ ನಡುವೆ ಇರ್ತಾನಲ್ಲ. ಹಾಗೆಯೇ ಎಲ್ಲ ಹಾವುಗಳಿಗೂ ಅರಸನಾಗಿ ನಿಂತ ಅನಂತ ಅವನು ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಎಲ್ಲ ಹಾವುಗಳನ್ನು ಜಾತಿಗಳನ್ನು ಇಟ್ಟುಕೊಂಡು ಅರಸನಾಗಿ ನಿಂತ ವಾಸುಕಿಯನ್ನು ಇಟ್ಟುಕೊಂಡಿದ್ದಾನೆ. ಆದರೆ ಕೃಷ್ಣ ಎರಡನ್ನೂ ಗಮನಿಸಿ 2 ಕ್ಲಾಸಿಫಿಕೇಷನನ್ನು, ವಿಭಾಗವನ್ನು ಇಟ್ಟುಕೊಂಡು ತಾನು 2 ವಿಭೂತಿಗಳನ್ನು ಉಲ್ಲೇಖ ಮಾಡಿದ್ದಾನೆ. ಹೀಗಾಗಿ ಶೇಷೆಯಲ್ಲಿ ವಾಸುಕಿಯಲ್ಲಿ ಅವರ ಸ್ಥಾನಮಾನ ಎನ್ನುವುದನ್ನು ನಾನು ಕೊನೆಗೆ ತೋರಿಸಿಕೊಡುತ್ತೇನೆ. ಅದು ಸುಮಾರು ನಾಳೆಯೂ ಬರಬಹುದು. ಇವತ್ತು ಬೋಧಾಯನ ಗೃಹ್ಯಸೂತ್ರದಲ್ಲಿ ಸರ್ಪಬಲಿಯ ಮಂತ್ರಗಳನ್ನು ಎತ್ತಿಕೊಂಡಿದ್ದೇನೆ. ಮತ್ತೆ ಅವರು ಯಾವುದನ್ನೆಲ್ಲ ಹೇಳಬೇಕು ಅಂತ ಇಟ್ಟುಕೊಂಡಿದ್ದಾರೆ ಅದನ್ನು ಸುಮ್ಮನೆ ನೆನಪಿಟ್ಟುಕೊಳ್ಳಿ ಅಷ್ಟೇ. ನಮೋಸ್ತು ಸರ್ಪೇಭ್ಯ ಅಂತ ವೇದ ಮಂತ್ರಗಳು. ವೇದ ಮಂತ್ರಗಳು ಅಂದರೆ ಭಾರಿ ಹಳೆಯವುಗಳು. ವೇದ ಯಾವತ್ತು ಇವತ್ತೊಂದು ಯಾರು ಹೇಳುವುದಿಲ್ಲ. ಯಾವ ಜಾನಪದನಿಗೂ ವೇದ ಅದು ನಿನ್ನೆ ಮೊನ್ನೆ ಬಂದದ್ದು ಹೇಳುವಂತಹ ಅಧಿಕಾರ ಬರಲಿಲ್ಲ. ಅದರಲ್ಲಿ ಎಲ್ಲ ಹಾವುಗಳನ್ನು, ಅಂದರೆ ವೇದಜ್ಞರು ಹಾವುಗಳಿಗೆ ಪೂಜೆ ಮಾಡ್ತಾ ಇರಲಿಲ್ಲ ಅಂತ ಹೇಳತಕ್ಕ ವಾದಕ್ಕೆ ಅದು ಹೊಡಿತದೆ. ಆವತ್ತಿನ ಗೃಹ್ಯಸೂತ್ರ ನಮೋ ಅಸ್ತು ಸರ್ಪೇಭ್ಯ ಏಕೇಚ ಪೃಥ್ವೀಮನು ಅಂತ ನೆಲದಲ್ಲಿರುವ ಹಾವುಗಳು, ಅಂತರಿಕ್ಷೇಗೆ ದಿವಿತೇಭ್ಯ ಸರ್ಪೇಭ್ಯ ಹೇಳಿ ಮೇಲಿನ, ಇನ್ನೂ ಮೇಲಿನ ಎಲ್ಲಿವರೆಗೆ ಏದೋ ರೋಚನೆ ದಿವೋ ಇವ ಸೂರ್ಯಸ್ಯ ರಶ್ಮಿಷು ಅಂತ ಸೂರ್ಯನ ಕಿರಣಗಳಲ್ಲಿಯೂ ಸಾಯದೆ ಉಳಿದುಕೊಂಡ ನಮ್ಮನ್ನು ಘಾಸಿಗೊಳಿಸತಕ್ಕಂತಹ ಅಥವಾ ನಮ್ಮನ್ನು ಮುದಗೊಳಿಸುವ ಹಾವಿನ ಶಕ್ತಿಗಳು, ಅಣುಕೀಟಗಳು, ಇವನ್ನೆಲ್ಲ ಗಮನಿಸಿದ್ದಾರೆ.
ಒಟೇಶು ಶೇರತೆ ಅಂತ ಮರಮಟ್ಟುಗಳಲ್ಲಿರುವವುಗಳು, ಇನ್ನು ನೀರಿನಲ್ಲಿ ಅಪ್ಸು ಸತಕೃತಂ ನೀರಿನಲ್ಲಿರುವವುಗಳು ಅಂತೇಳಿ ಎಲ್ಲೆಂದರಲ್ಲಿರತಕ್ಕಂತಹ ಅತ್ಯಂತ ಅಣುವಾಗಿರತಕ್ಕ ಸೂಕ್ಷ್ಮವಾದ ಹಾವಿನ ಶಕ್ತಿಗಳನ್ನು ವೇದ ಚಿಂತನೆ ಮಾಡಿದೆ. ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಬಹಳ ಸುಲಭವಾದ 3 ಮಂತ್ರಗಳು, ಅದನ್ನು ಎತ್ತಿಕೊಳ್ಳಿ ಆಹುತಿಗೆ. ಮತ್ತು ಸಮೀಚೀನಾಮಾಸಿ ಪ್ರಾಚೀದಿಕ್ತಸ್ಯಾಸ್ತೆ ಯಮೋಧಿಪತಿ ಅದನ್ನು ಇಟ್ಟುಕೊಳ್ಳಿ 6 ಮಂತ್ರಗಳನ್ನು. ಮುಂದಕ್ಕೆ ಹೇತಯೋ ನಾಮಸ್ತ ದೇಶಾಂಬ ಹೇಳಿಕೊಳ್ಳತಕ್ಕ 6 ಮಂತ್ರಗಳು ಬೇಕು. ಇವೆಲ್ಲ ಇವತ್ತು ಸಿಗ್ತದೆ ಮಂತ್ರಗಳು. ಹೀಗೆ 15 ಮಂತ್ರಗಳನ್ನು ಇಟ್ಟುಕೊಂಡು ಸರ್ಪಪೂಜೆಯನ್ನು ವೈದಿಕವಾಗಿ ಮಾಡಿ ಅಂತ ಅವರು ಹೇಳಿಬಿಟ್ಟಿದ್ದಾರೆ. ಇದನ್ನು ಜಾನಪದ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಕೊನೆಗೆ ಇದಂ ಸರ್ಪೇಭ್ಯೋ ಅವಿರಸ್ತು ಜುಷ್ಟಂ ಅಂತ ಹೇಳ್ತಾ ಅಂದ ತಕ್ಷಣ ಜಾನಪದದಲ್ಲಿ ಬರಲಿಲ್ಲ ಹೇಳಿದ್ದಲ್ಲ. ಜಾನಪದ ಇವತ್ತು ಬಂದಿದೆ. ವೈದ್ಯರ ಹಾಡಿನಲ್ಲಿ 8 ನಾಗಗಳು ಇವೆ ನಾನು ಹೇಳಿತ್ತು. ಶೇಷವಾಸಿಗೆ ತಕ್ಷಕ ಕರ್ಕೋಟಕ ಮಹಾಪದ್ಮ ಪದ್ಮ ಶಂಕಪಾಲ ಕುಳಿಕರನ್ನು ಭೋಗಮಂಡಲ ಸೇವೆಯಲ್ಲಿ ಅಂತ ಹೇಳಿಕೊಂಡು ಇವತ್ತು ಹಾಕಲಿಕ್ಕೆ ಬರಲಿಲ್ಲ ನಾನು. ವೈದ್ಯರ ಹಾಡನ್ನು ಸಹ ನಾನನ್ನು ತೋರಿಸಿಕೊಟ್ಟಿದ್ದೇನೆ. ಹಾಗಾಗಿ ಇವತ್ತಿನವರು ಸಹ 8 ಗಮನಿಸಿದ್ದಾರೆ. ಆದರೆ ನಾವು ಮಾತ್ರ ಪೂಜೆಯಲ್ಲಿ ಬಿಟ್ಟಿದ್ದೇವೆ ಅನ್ನೋದು ನಮ್ಮ ದೌರ್ಭಾಗ್ಯ. ನೆಕ್ಸ್ಟ್, ಇದು ನಿನ್ನೆ ಪ್ರಯೋಗ ಮಾಡಿದ್ದೇನೆ, ಹೇಳಿದ್ದೇನೆ. ನೆಕ್ಸ್ಟ್, ಭಾರತದ ಕತೆ. ಇದನ್ನು ಗೋಪಾಲಕೃಷ್ಣಾಚಾರ್ಯರ ನಿನ್ನೆ ಮಾತನ್ನು ಕೊಟ್ಟಿದ್ದೇನೆ. ಇವತ್ತು ಕರೆಯುವ 8 ಜನ ಯಾರು ನೆನಪಿಸಿಕೊಳ್ಳಿ. ಅದರಲ್ಲಿ ಅಷ್ಟು ಜನ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಸರ್ಪ ಎನ್ನುವುದು ಜಾತಿ, ನಾಗ ಎನ್ನುವುದು ಜಾತಿ ಅಂತ, ಅನಂತ ಶೇಷಭೂಧರ ಒಬ್ಬನೇ ಅಂತ. ಇವರನ್ನು ಎಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಎನ್ನುವುದರ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿದೆ. ಸರ್ಪ ಸಂಸ್ಕಾರ ಅಂತ ಒಂದು ಪ್ರಯೋಗ. ಅದು ಯಾಕೆ ಎನ್ನುವುದು ಮತ್ತೆ ನೋಡುವ. ಅಲ್ಲಿ ಬರತಕ್ಕ ಮಾತು ಏನು ಅಂತ ನೋಡಿ. ಸಚೈಲಂತು ಚತುರ್ಥೇನ್ನಿ ಸ್ನಾತ್ವ ವಿಪ್ರಾನ್ನು ಸಮರ್ಚಯೇತ್. 3 ದಿನ ಆಶೋಚ ಕೂತ್ಕೊಂಡು ಹಾವನ್ನು ಸುಡುವುದು ಅಂತ ಸರ್ಪ ಸಂಸ್ಕಾರ ಅಂದರೆ. ಸತ್ತ ಹಾವನ್ನು ಸುಡುವುದು. ಅಲ್ಲಾದರೆ ಏನು ಅಂತ ಮತ್ತೆ ಹೇಳ್ತಾರೆ. ಅಲ್ಲಿ ಇರಲಿ, ಹಾವು ಸತ್ತರೆ ಹೆಡೆ ಇದ್ದದ್ದು ಸಿಕ್ಕಿದರೆ ಅದನ್ನು ಸುಡಬೇಕು ಅಂತ ಕ್ರಮ. ಆ ವಿಷಯದಲ್ಲಿ ಅವರು ಹೇಳ್ತಾರೆ 4ನೇ ದಿನ ಮಿಂದು ಬ್ರಾಹ್ಮಣರನ್ನು ಪೂಜೆ ಮಾಡಬೇಕು ಅಂತಾನೆ. ವಿಪ್ರರು ಅಂದರೆ ಮದುವೆ ಆದವರು ಅಂತ ಅರ್ಥ, ಮನೆಯನ್ನು ಸಾಕುವವರು ಅಂತ ಅರ್ಥ. ಇನ್ನೂ ಸ್ಪಷ್ಟ ಹೇಳುವುದಾದರೆ ಅಲ್ಲಿ ಯಾರನ್ನು ಪೂಜೆ ಮಾಡಲಿಕ್ಕೆ ಹೇಳುವಾಗ ಆ ಶಕ್ತಿಗಳನ್ನು ಹೇಳುವಾಗ ಸರ್ಪ, ಅನಂತಃ, ಶೇಷಃ, ಕಪಿಲಃ, ನಾಗಯವಚ, ಕಾಲಿಕಃ, ಶಂಖಪಾಲಶ್ಚ, ಭೂಧರಶ್ಚೇತಿ ನಾಮಭಿಹಿ ವಿಪ್ರಾನ್ನ ಪೂಜೆ. ಈ 8 ಹೆಸರುಗಳಿಂದ ಅವರನ್ನು ಪೂಜೆ ಮಾಡಿ ಅಂತ ಹೇಳಿತು. ಅವುಗಳನ್ನು ಪೂಜೆ ಮಾಡಲಿಕ್ಕೆ ಹೇಳಲಿಲ್ಲ. ಹೇಗೆ ಪೂಜೆ ಮಾಡುವುದು ಕೇಳಿದರೆ, ಗಂಧಪುಷ್ಪಾಕ್ಷತೈ ಧೂಪದೀಪಾದ್ಯೈ ಅರ್ಚಯೇತ್ ದ್ವಿಜಾನ್ ಘೃತ ಪಾಯಸ ಭಕ್ಷೈಶ್ಚ ದ್ವಿಜಾನ್ ಅಷ್ಟೌತು ಪೂಜೆಯೇತ್. ಇಲ್ಲಿ 8 ಹೆಸರುಗಳಿಂದ ಬ್ರಾಹ್ಮಣರನ್ನು ಪೂಜೆ ಮಾಡಬೇಕು ಅಂತ ಎಷ್ಟು ಹೇಳಲಿಲ್ಲ, ಅದಕ್ಕೆ 8 ಅಂದರು. ಬ್ರಹ್ಮಚಾರಿಗಳ ಆರಾಧನೆಯನ್ನು ನಮ್ಮ ಯಾವುದೇ ಪುರಾಣ ಸಾಹಿತ್ಯ ಸಂಹಿತೆಗಳು ಹೇಳಲಿಕ್ಕೆ ಹೋಗಲಿಲ್ಲ. ಅವರಿಗೆ ಆರಾಧನೆಯ ಕ್ರಮ ಇಲ್ಲ, ಒಟ್ಟು ಆರಾಧನೆ ಇಲ್ಲ, ಅದು ಒಟ್ಟಾರಾಧನೆ. ಅದು ವಾಸ್ತವವಾಗಿ ಮನೆ ಮಂದಿ ಯಾರಿದ್ದಾರೆ, ಗೃಹಸ್ಥರು, ಮನೆ ಪೋಷಕರು, ಅವರನ್ನು ಈ 8 ಹೆಸರುಗಳಿಂದ ಪೂಜೆ ಮಾಡಬೇಕು ಹೇಳಿದ್ದು ಹೊರತು ಹಾವುಗಳ ಪೂಜೆಗೆ ಹೇಳಿದ್ದೇ ಅಲ್ಲ ಈ ಗೆರೆಗಳು ಬಂದದ್ದು. ಅದು ಯಾವಾಗ 4ನೇ ದಿನ ಸರ್ಪ ಸಂಸ್ಕಾರದ ಪ್ರಕರಣದಲ್ಲಿ. ಇನ್ನೊಂದು ಕಡೆ ಅನ್ಯಚ್ಚ ಸರ್ಪಹತ ಪ್ರಯೋಗ ಕ್ರಮೇ ನಿರ್ಣಯ ಸಿಂಧವು. ಹಾವನ್ನೊಂದೊಮ್ಮೆ ಯಾರಾದರೂ ಬಡಿದು ಬಿಟ್ಟರೆ, ಏನೋ ಬುಲ್ಡೋಸರ್ ಹೋಗಿಯೋ ಮನೆ ಕಟ್ಟುವಾಗಲೋ ಗಾರೆ ಹಾಕುವಾಗಲೋ ಎಲ್ಲೋ ಪಿಕ್ಕಾಸ್ತಾಗಿಯೋ ಸತ್ತರೆ ಅದಕ್ಕೆ ನಿರ್ಣಯ ಸಿಂಧುಕಾರ ಹೇಳ್ತಾನೆ ತದಾದು ಪಿಷ್ಟಮಯನ್ನಾಗಗ್ರತ್ವ ಅಂತ. ಅದಕ್ಕೊಂದು ಯಾವತ್ತಾಗಿದೆ ಕೆಲಸ, ಏನೋ ಮಾಡಿದ್ದಾರೆ, ಕೆಲಸವರು ಬಿಸಾಡಿದ್ದಾರೆ, ಅದಕ್ಕೇನು ಮಾಡಬೇಕಂದ್ರೆ ಹಿಟ್ಟಿನ ನಾಗವನ್ನು ಮಾಡಬೇಕು. ಹಿಟ್ಟಿನ ಒಂದು ಸರ್ಪವನ್ನು ಮಾಡಿಕೊಂಡು ಅದನ್ನು ಸುಟ್ಟು 3 ದಿನ ಮತ್ತೆ ಅವ ಆಶೋಚ ಕೂತು ಮತ್ತೆ ಕಾರ್ಯಕ್ರಮ ಮಾಡಲಿಕ್ಕೆ. ಆಗ 1 ವರ್ಷ ಅವನು ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಅನಂತ, ವಾಸುಕಿ, ಶಂಖ, ಪದ್ಮ, ಕಂಬಳ, ಕರ್ಕೋಟಕ, ಶ್ವತರ, ಧೃತರಾಷ್ಟ್ರ, ಶಂಖಪಾಲ, ಕಾಲಿಯ, ತಕ್ಷಕ, ಕಪಿಲ ಅಂತಲ್ಲಿ ಬರೆದಿದ್ದಾನೆ ಅವನು. ಪಿಂಗಳ ಅಂತ ಶ್ಲೋಕದಲ್ಲಿ ಇರುವುದು, ಅದು ಮುಂದೆ ಶ್ಲೋಕ ತೋರಿಸ್ತೇನೆ ಭವಿಷ್ಯ ಪುರಾಣದಲ್ಲಿ. ಎಷ್ಟು ತಪ್ಪಾಗುತ್ತೆ ಕೆಲವೊಮ್ಮೆ. ಆದರೆ ಬಣ್ಣ ವಿಶೇಷ. ಕಪಿಲ ಬಣ್ಣವು ಪಿಂಗಳ ಬಣ್ಣವು ಒಂದೇ. ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ಪಿಂಗಳ ಅಂತ ಕರೀತಾರೆ. ಕಪಿಲ ಅಂದರೂ ಕಬೇತಿ ಅಂದರೂ ಅದೇ ವಿಷಯದಲ್ಲಿ ಬರ್ತದೆ ಅಂತ ಹೇಳಿ ಸ್ವಲ್ಪ ವರ್ಣದ ವ್ಯವಸ್ಥೆಯಲ್ಲಿ ಅದಕ್ಕೆ ಏನೋ ಬೇರೆಯವರ ವಾಕ್ಯಗಳು ಸಿಕ್ಕಿರಬಹುದು ಗೊತ್ತಿಲ್ಲ. ಆದರೆ ನಾನು ಪ್ರಮಾಣದಲ್ಲಿ ಬಂದಾಗ ಪಿಂಗಳಶ್ಚೇತಿನಿ ಅಂತೇಳಿ ಮಾಸಿ ಮಾಸಿ ಪ್ರಕೀರ್ತಿತ ಅಂತ ಭವಿಷ್ಯ ಪುರಾಣದ ವಾಕ್ಯ ಅವನು ಹಾಕ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ. ಅದನ್ನು ನಾಮಭಿಹಿ ಪ್ರತಿಮಾಸಂ ಸಂಪೂಜ್ಯ, ಪ್ರತಿ ತಿಂಗಳು ಒಂದೊಂದು ಹೆಸರಿನಿಂದ ಪೂಜೆ ಮಾಡಿ ವತ್ಸರಾಂತೆ ನಾರಾಯಣ ಬಲಿಂ ಕುರಿಯಾತ್. ಅದು ಅವನು ದೇವರ ಹಾಸುಗೆ ಅಲ್ವಾ, ಆಸನ ಅಲ್ವಾ. ಹಾಗಾಗಿ ನೀವು ಹಾಕಿದ ಹೊಡೆತ ಆ ಮೂಲದಕ್ಕೆ ಕ್ಷತಿಯಾಗುತ್ತೇಳಿ ಕೊನೆಗೆ ನಾರಾಯಣ ದೇವರ ಸೇವೆ ಮಾಡಲಿಕ್ಕೆ ನಾರಾಯಣ ಬಲಿ ಮಾಡಲಿಕ್ಕೆ. ನಾರಾಯಣ ಬಲಿ ಮಾಡುವಾಗಲೂ ಇದೇ ಕ್ರಮ, ಪೂಜೆ ಪುನಸ್ಕಾರಗಳ ಕಥೆ. ಹೀಗಾಗಿ ಬಹಳ ಅದ್ಭುತವಾಗಿ ಆ 8 ಬಂದದ್ದು ಎಲ್ಲಿ ಅಂತ ನಾನು ಮೂಲವನ್ನು ಹುಡುಕಿ ಹೇಳಿದ್ದು. ಇವತ್ತಿರತಕ್ಕಂಥ ಚಾಲ್ತಿಯಲ್ಲಿ ತಪ್ಪಾಗಿ ಬಂದದ್ದಾದರೂ ಯಾಕೆ ಕೇಳಿದರೆ, ಈ ದಿನದಲ್ಲಿ ಇಂಥ 8 ಜನರ ಬ್ರಾಹ್ಮಣರ ಪೂಜೆ ಮಾಡಲಿಕ್ಕೆ ಅದು ಒಬ್ಬನೇ
ನಾರಾಯಣ ಬಲಿ ಮಾಡೋದ್ರಿಂದ ಎಲ್ಲ ಹಾವುಗಳಿಗೆ ಮೂಲನಾಗಿ ಶೇಷನನ್ನು ಕಾಡಲಿಕ್ಕೆ ಹೋಗಿ ಸರ್ಪ ಅಂದರೆ ಹರಿಯುವವನು, ಹರಿದಾಡುವವನು, ಅನಂತ ಅಂದರೆ ನಮಗೊತ್ತು, ಅನಂತ ಶಯನ ಹೇಳೋದ್ರಿಂದ ಅವನ ಹೆಸರದ್ದು ಅನಂತ ಅಂತ. ಶೇಷ ಅಂದರೆ ಅವನೇ ಉಳಿದವನು ಅಂತ ಅರ್ಥ, ಶಿಷ್ಯತೆ ಅಂತ ಅರ್ಥ. ಪ್ರಳಯ ಆಗುವಾಗ ಕೊನೆಗೆ ಎಲ್ಲವನ್ನು ದಹಿಸುವವನು, ಸಂಕರ್ಷಣಾಗ್ನಿ ಬರುವವನು ಅಂತ. ಅವನೇ ಮತ್ತೆ ಕಪಿಲ ಬಣ್ಣದಲ್ಲಿ ಇದ್ದಾನೆ ಅಂತ, ಸುಖವನ್ನು ಕೊಡ್ತಾನೆ ಅಂತ. ನಾಗನು ಅವನೇ. ಹಾಗೆ ಕಾಲಿಕ ಅಂದರೆ ಸಂಹಾರಕ ಅಂತ ಅರ್ಥ. ಕಾಲೋಸ್ಮೆ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಕೃಷ್ಣ ಹೇಳಿದಾಗೆ ಸಂಹಾರ ಶಕ್ತಿಯಾಗಿ ಸಂಘರ್ಷನಾಗಿ ನಿಂತಿದ್ದಾನೆ ಅಂತ. ಶಂಖಬಾಲಹ ಅಂತ ನಿಜವಾಗಿ ದುಡ್ಡನ್ನು ಸಂಪತ್ತನ್ನು ನಮಗೆ ದಯಪಾಲಿಸುವ ಕೊಡುವವ. ಭೂಧರ ನೆಲವನ್ನು ಹೊತ್ತವ. ಹೀಗೆ 8 ಹೆಸರುಗಳು ಅದವನತ್ತು. ಹಾಗಾಗಿ 8 ಜನರನ್ನು ಪೂಜೆ ಮಾಡಬೇಕು ಅಂದರೆ ಈಗ ಪ್ರಾಯಶ್ಚಿತ್ತಕ್ಕಾಗಿ ದ್ವಾದಶಮೂರ್ತಿ ಆರಾಧನೆ ಅಂತ ಹೇಳ್ತಾರೆ. 12 ಜನರನ್ನು ಬ್ರಾಹ್ಮಣರನ್ನು ಪಾದಪ್ರಕ್ಷಾಲನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಕೇಶವಾಯ ನಮಃ ನಾರಾಯಣಾಯ ನಮಃ ಅಂತ ನಾಮಬಿಹಿ ಅಂತಾರೆ. ಅದು ಬೇರೆ ಜನ ಅಲ್ಲ, ಒಬ್ಬರೇ. ಭಗವಂತನದ್ದೇ 12 ಹೆಸರುಗಳು. ಹಾಗಾಗಿ ಶೇಷನದ್ದೇ 12 ಹೆಸರುಗಳು ಕೊಟ್ಟದ್ದವರು. ಅದು ಗೊತ್ತಿಲ್ಲದೆ 8 ಹೆಸರು ಕೊಟ್ಟದ್ದು. ಅದು ಗೊತ್ತಿಲ್ಲದೆ ಜನ 8 ಬೇರೆ ಇರಬೇಕು ಅಂತೇಳಿ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಕಡೆಯಲ್ಲಿ ಉಪಯೋಗಕ್ಕೆ ಮಾಡಿದರು. ಬ್ರಾಹ್ಮಣರ ಸಮಾರಾಧನೆಯಲ್ಲಿ 8ಕ್ಕೂ ಒಬ್ಬನನ್ನೇ, ಶೇಷನನ್ನೇ, ಮೂಲನಾಗನನ್ನೇ ಚಿಂತನೆ ಮಾಡುವ ಕ್ರಮಕ್ಕೆ ಮತ್ತೆಲ್ಲಿಯೂ ಈಗೆರೆ ಬರುವುದಿಲ್ಲ. ಇಲ್ಲಿ ಬಿಟ್ಟರೆ ಇನ್ಯಾವುದಕ್ಕೂ ಪ್ರಯೋಗಕ್ಕೆ ನಿಲುಕು ಇದ್ದೂ ಇಲ್ಲ. ಅದನ್ನಿಟ್ಟುಕೊಂಡು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಹೇಳಿಯೂ ಇಲ್ಲ ಎಲ್ಲಿಯೂ ಸಹ. ಇವತ್ತಿನವರೆಗೆ ನನ್ನ ಕಣ್ಣಿನಲ್ಲಿ ಮೂಲ ಗ್ರಂಥಗಳಲ್ಲಿ ಕಂಡದ್ದಿಲ್ಲ. ಇನ್ನು ಯಾರೋ ಬರೆಸಿದ್ದು, ಯಾಕೋ ಬರೆಸಿದ್ದದ್ದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡೋದಿಲ್ಲ. ನೆಕ್ಸ್ಟ್ ಈ ಗ್ರಂಥಗಳ ಬಗ್ಗೆ ನಿನ್ನೆ ತೋರಿಸಿಕೊಟ್ಟಿದ್ದೇನೆ. ಎಲ್ಲೆಲ್ಲ 8 ಹೆಸರುಗಳು ಒಂದೇ ಕ್ರಮವಾಗಿ ಬಂದಿವೆ ಅಂತ ಹೇಳಲಿಕ್ಕೆ. ಮುಂದೆ ಇದು 6 ಗ್ರಂಥಗಳ ಬಗ್ಗೆ ಮಾತಾಡಿದ್ದೇನೆ. ನೆಕ್ಸ್ಟ್ ಇದು ಬನ್ನಂಜಿಯವರು ಕೊಟ್ಟ ವರಾಹ ಪುರಾಣದ ಸೋಸು ಅಂತ ಹುಟ್ಟನ್ನು ಹೇಳುತ್ತದೆ ಅಂತ ತೋರಿಸಿದೆ. ಮುಂದೆ ಮಹಾಭಾರತದಲ್ಲಿಯೂ 8 ನಾಗಗಳು ಬಂದಿದ್ದಾರೆ ಅಂತ ಅವರ ಹುಟ್ಟಿನ ಆರಂಭವನ್ನು ಅನುಸಂಧಾನಕ್ಕೆ ತಂದಿದ್ದೇನೆ. ಮುಂದೆ ಇದು ಹೊಸತು ಇವತ್ತು ಸೇರಿಸಿದ್ದು. ಪ್ರಪಂಚಸಾರದಲ್ಲಿಯೂ, ಪ್ರಪಂಚಸಾರ ಅಂದರೆ ಬಹಳ ಅತ್ಯುತ್ತಮವಾದ ಒಂದು ತಂತ್ರಗ್ರಂಥ, ಖಂಡಾವಟ್ಟೆ ಉಂಟು ಅದರಲ್ಲಿ, ಅರಗಿಸಿಕೊಳ್ಳುವ ಬಹಳ ಕಡಿಮೆ ಅವ. ಅದರಲ್ಲಿಯೂ 8 ಇಟ್ಟುಕೊಂಡಿದ್ದಾರೆ ಅಂತ ನಾನು, ಅಂದರೆ ಕೆಲವರಿಗೆ ನಾವೇ ಹೇಳಿದ್ದು ಅಂತ ಅಳು ಬರ್ತದೆ. ಅದಕ್ಕೆ ಅಲ್ಲ ಹೇಳಲಿಕ್ಕೊಂದು ಇದೊಂದು ಸ್ಯಾಂಪಲಿಗಷ್ಟೇ, ಮತ್ತೇನಲ್ಲ. ಶೇಷ, ವಾಸುಕಿ, ತಕ್ಷಕ, ಕರ್ಕೋಟಕ, ಪಂಕಜ, ಮಹಾಪದ್ಮಾಹ, ಶಂಖಪಾಲ, ಗುಲಿಕ ಸಂಜ್ಞಾಹ. ಅದು ಗುಳಿಕ, ಕುಲಿಕ, ಸುಮಾರು ಹೆಸರುಗಳು. ಕೊನೆಯ ನಾಗಕ್ಕೆ ಭಾರಿ ಹೆಸರು ಕರೀತಾರೆ. ತೃತೀಯ ಮನ್ಯಸಮ ವಿಧಾನೆಯಂತೆ ಅಂತ. ಇನ್ನೊಂದು ರಾಮಪೂರ್ವ ತಾಪಿನಿ ಉಪನಿಷತ್ತು ಅಂತ. ಆದರೆ ರಾಮದೇವರ ಪೂಜೆಗೆ ಯಂತ್ರ ಮಾಡಲಿಕ್ಕೆ ಉಂಟು. ಆ ಯಂತ್ರದಲ್ಲಿ ಬಹಿರಾವರಣೆ, ಹೊರಗಿನ ಸುತ್ತಿನಲ್ಲಿ ದ್ವಾರೋಪೇತಂಚ ರಾಶ್ಯಾದಿಭೂಷಿತಂ ಪಣಿಸಂಯುತಂ ಅನಂತೋ ವಾಸುಕಿಶ್ಚೈವ ತಕ್ಷಃ ಕರ್ಕೋಟ ಪದ್ಮಕವು ಮಹಾಪದ್ಮಶ್ಚ ಶಂಕಶ್ಚ ಗುಳಿಕೋಷ್ಟೋ ಪ್ರಕೀರ್ತಿತಾ. ಕೊನೆಗೆ ಸುತ್ತಿನಲ್ಲಿ 8 ನಾಗಗಳನ್ನು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಯಾಕೆ ಕೇಳಿದರೆ, ರಾಮನ ಜೊತೆಯಲ್ಲಿರುವ ಲಕ್ಷ್ಮಣ ಅವನು ಶೇಷನ ಅವತಾರ ಲಕ್ಷ್ಮಣ, ಮತ್ತು ಶೇಷನ ಅವತಾರ ಬಲರಾಮ. ರಾಮನಾದಾಗ ತಮ್ಮ, ಕೃಷ್ಣನಾದಾಗ ಅಣ್ಣ. ಹಾಗಾಗಿ ಇದ್ಯಾಕಪ್ಪ ರಾಮನ ಪೂಜೆಗೆ ನಾಗಗಳು ಯಾಕೆ ಬಂದವು ಕೇಳಿದರೆ, ಅದಕ್ಕೆ ನಾನು ಹೇಳಿದ್ದು ಉಪನಿಷತ್ತಿನಲ್ಲಿ. ಉಪನಿಷತ್ತು ನಾವು ಮಾಡಿದ್ದಲ್ಲ, ಇವತ್ತಿನದ್ದಲ್ಲ. ನೃಸಿಂಹ ತಾಪನೀಯ ಉಪನಿಷತ್ತು, ರಾಮತಾಪನೀಯ ಉಪನಿಷತ್ತು ಅಂತ ಸುಮಾರು, ಗೋಪಾಲ ತಾಪನೀಯ ಉಪನಿಷತ್ತು, ಎಲ್ಲ ಉಪನಿಷತ್ತುಗಳು ಬಹಳ ಇವೆ. ಅದನ್ನೆಲ್ಲ 500-600 ವರ್ಷದಲ್ಲಿ, ಅಂದರೆ 6ನೇ ಶತಮಾನದಲ್ಲಿ ಇರತಕ್ಕ ವ್ಯಾಖ್ಯಾನಕಾರರೆಲ್ಲ ಕೋಟ್ ಮಾಡ್ತಾರೆ ಅದನ್ನು. ಆಚಾರ್ಯ ಮಧ್ವರಿಗಿಂತ ಹಿಂದೆ ಶ್ರೀಧರಾದಿಗಳಿಗೆಲ್ಲ ಉಪನಿಷತ್ತಿನ, ರಾಮತಾಪನ್ಯ ಉಪನಿಷತ್ತಿನ ಬಗ್ಗೆ ಕೋಟ್ ಮಾಡಿದ್ದುಂಟು, ಬೇರೆ ಬೇರೆ ಗೆರೆಗಳು. ಹಾಗಾಗಿ ಇದು ಎಷ್ಟು ಅಧಿಕೃತ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಅಲ್ಲಿಯೂ ಬಂದದ್ದು ಒಂದೇ ನಮೂನೆ ಕ್ರಮ ಪ್ರಕಾರ. ಅನಂತೋ ವಾಸಿಕಿ ತಕ್ಷಃ ಕರ್ಕೋಟ ಮಹಾತ್ಮಗವು. ಇವರೇನು ಮಾಡ್ತಾರೆ ಅಂದರೆ, ಸರಿಯಾಗಿ ಬರಲಿಕ್ಕೋಸ್ಕರ ಹೆಸರುಗಳನ್ನು ಶಾರ್ಟ್ ಮಾಡ್ತಾರೆ. ತಕ್ಷಕ ಇದ್ದದನ್ನು ತಕ್ಷಃ. ಯಾಕೆ ಬೇಕು? ಬೇಕಾಗಿಲ್ಲ. ಬಾಲಕ ಬಾಲಹ ಅಲ್ವಾ? ಬಾಲ ಅಂದರೂ ಒಂದೇ, ಬಾಲಕ ಅಂದರೂ ಒಂದೇ. ಅರ್ಥ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ, ಸಣ್ಣವ ದೊಡ್ಡವ ಅಂತ ಹೇಳಲಿಕ್ಕೆ. ಆದರೆ ವ್ಯಕ್ತಿ ಒಬ್ಬನೇ. ಆದ್ದರಿಂದ ತಕ್ಷಃ ತಕ್ಷಕಃ. ಕರ್ಕೋಟ ಕರ್ಕೋಟಕ ಅದು ಬೇಕಾಗಿಲ್ಲಕ. ಮತ್ಸ್ಯಕ ರೂಪ ಲಯೋಧ ವಿಹಾರಿನ ಆಚಾರ್ಯ ಹೇಳಿದ್ದಾರೆ. ಮತ್ಸ್ಯಕ ಅಂದ್ರೇನು? ಸಣ್ಣ ಮೀನು ಅಂತ. ಆ ಕಾ ತೆಗೆದ್ರು ಮತ್ಸ್ಯವೇ ಆಗ್ತದೆ, ತೊಂದರೆ ಇಲ್ಲ. ಅದರಿಂದ ಬೇಕು, ಒಂದು ಅರ್ಥ ಮಾತ್ರ, ಸುಮಾರು ಅರ್ಥ ಇದೆ. ಹಾಗಾಗಿ ಈಗ ಇಲ್ಲಿ ಸಹ ಕರ್ಕೋಟಕ, ಅಲ್ಲಿ ಪದ್ಮಕ ಹಾಕಿದ್ದಾನೆ, ಪದ್ಮ ಸಾಕಿತ್ತು, ಇರಲಿಯಪ್ಪ ಅಂತ ಆಗಿದೆ. ಬಾಲಕ ಆದರೆ ಹಾಕಲಿಕ್ಕೂ ತೆಗಿಲಿಕ್ಕೂ ಅವರೇ ಸಮರ್ಥರು. ಅಂದರೆ ಶ್ಲೋಕ ಹೇಗೆ ಮಾಡ್ಬೋದು ಎನ್ನುವುದನ್ನು ತೋರಿಸಿಕೊಡೋ ರೀತಿ ಮಹಾಪದ್ಮಶ್ಚ ಶಂಕಶ್ಚ ಗುಳಿಕೋಷ್ಟವು ಪ್ರಕೀರ್ತಿತ. ನೆಕ್ಸ್ಟ್
ಇದು ಇವತ್ತಿನದ್ದು. ಪದ್ಮಪುರಾಣದ ಗೆರೆಯಲ್ಲಿಯೂ ನಾನು ತೋರಿಸಿಕೊಡ್ತಾ ಇದ್ದೇನೆ. ವಾಸುಕಿ ತಕ್ಷಕಕ್ಷೈವ ಕರ್ಕೋಟಕ ಧನಂಜಯೋ ಏಲಾಮುಖ ಕಾಲಿಯಶ್ಚ ಮಹಾಪದ್ಮಶ್ಚ ವೀರ್ಯವಾನ್. ಇದು ವಿಷಯವನ್ನು ಕೇಳಿದರೆ ಪದ್ಮಪುರಾಣದಲ್ಲಿ ಬಂದ ಕತೆ ನರಸಿಂಹದೇವರ ಪ್ರಾದುರ್ಭಾವದ ವಿಷಯ ಇದು. ನರಸಿಂಹದೇವರು ಬಂದು ಅಂದಾಗ, ಕಂಬದಿಂದ ಬಂದಾಗ ಏನಾಗಬೇಕು ಕೇಳಿದರೆ ಇಡೀ ನಡುಗಿದೆ ಅಂತೆ. ಏನು ನಡುಗಿತ್ತು ಕೇಳಿದರೆ ಇಡೀ ನೆಲ. ಆ ನಡುಗಿದ್ದರಲ್ಲಿ ಹೆಚ್ಚು ಅಲ್ಲಾಡಿಸಿಕೊಂಡದ್ದು ಶೇಷ, ನೆಲದಡಿಯವ ಹೊತ್ತುಕೊಂಡಿದ್ದಾನವ. ಒಂದು ಸರ್ತಿ ಕಂಬ ಒಡೆದು ಹೊರಗೆ ಬಂದಾಗ ಭಗವಂತ ಇಡೀ ನೆಲ ನೊಡಗಿದಾಗ ಶೇಷನ ತಲೆಯು ಕಂಪಿದ್ದು. ನಿಜವಾಗಿ ಕಂಪನಕ್ಕೆ ಒಳಗಾಗುವುದಿಲ್ಲ, ಶೇಷ ಒಳಗಾಗುವುದಿಲ್ಲ, ನೆಲ ಕಂಪಿಸಬಹುದು. ಶೇಷನು ಅಲ್ಲಾಡಿದ ಅಂದರೆ ಎಷ್ಟು ಜೋರಿ ಇರಬೇಡ, ನರಸಿಂಹನ ಸಾಮರ್ಥ್ಯ ಅಂತಾರೆ. ಅದನ್ನು ಹೇಳುವಲ್ಲಿ ಯಾರೆಲ್ಲ ನೊಡಗಿದವರಿದ್ದಾರೆ ಹೇಳುವ ಇವರನ್ನೆಲ್ಲ ಹೆಸರು ಮಾಡ್ತಾರೆ ದೊಡ್ಡ ದೊಡ್ಡ ಜನರು. ವಾಸುಕಿ ತಕ್ಷಕಶ್ಚ ಇವ ಕರ್ಕೋಟಕ ಧನಂಜಯೋ ಏಲಾಮುಖ ಕಾಲಿಯಶ್ಚ. ಇಲ್ಲಿ ಸಾಗೆ ಧನಂಜಯ ಅಂತ ಬೇರೆ ನಾಗನ ಹೆಸರನ್ನು ಇನ್ನೊಂದು ಹೆಸರಲ್ಲಿ ಕರೆದಿದ್ದಾರೆ. ಮಹಾಪದ್ಮಶ್ಚ ವೀರ್ಯವಾನ್. ವೀರ್ಯವಾನ್ ಎನ್ನುವುದು ಒಬ್ಬನ ಹೆಸರು, ಪರಾಕ್ರಮವುಳ್ಳವ ಅಂತ ಅಲ್ಲಿ ಹೇಳದೆ ಉಳಿದವರು. ಕೊನೆಗೆ ಕೆಳಗೆ ಹೇಳುವಾಗ ಸಹಸ್ರ ಶೀರ್ಷ ಶುದ್ಧಾಂಗ. ಶುದ್ಧಾಂಗ ಅಂದರೆ ಬಿಳಿಯವ ಅಂತ ಅರ್ಥ. ಶೇಷನ ಬಣ್ಣ ಬಿಳಿ. ಆ ಹಾವು ನೋಡಿದ್ದೇನೆ ನಾನು, ಬಿಳಿ ಹಾವನ್ನು. ಹೇಮತಾಲಧ್ವಜ ಪ್ರಭು ಶೇಷ ಅನಂತಃ ಮಹಾಭಾಗ ಅಪ್ರಕಂಪಶ್ಚ ಕಂಪಿತ ಅಂತ. ನಲುಗದವನು ನಲುಗಿದ್ದಾನೆ ಅಂತ. ನಿಜವಾಗಿ ಶೇಷ ನಲುಗುವ ಸಮಯವೇ ಇಲ್ಲ, ಅಷ್ಟು ಅದ್ಭುತವಾದದ್ದು. ಯಾಕೆ ಸರ್ಷಪಾಯತಿ ಅಂತಾರೆ. ಇಡೀ ಭೂಮಂಡಲ ಶೇಷನ ತಲೆಯಲ್ಲಿ ಹೇಗೆ ಉಂಟು ಕೇಳಿದರೆ ಸಾಸಿವೆ ಕಾಳಿನಾಗಿ ಉಂಟಂತೆ. ಹಾಗಾದರೆ ಶೇಷನ ಪವರ್ ಹೇಗೆ ಉಂಟು ನೋಡಿ. ಇಡೀ ಭೂಮಂಡಲವೇ ಅವನಲ್ಲಿ ಒಂದು ಕಾಳಿನಾಗಿದ್ದರೆ, ಅವನು ಭಗವಂತನೇ ಹಾಸಿಗೆಯಾಗಿರುವಾಗ ಅವನು ನರಸಿಂಹ ಬಂದಾಗ ಅಲ್ಗಾಡ್ತಾನೆ ಅಂದರೆ ಅಂದರೆ ಎಷ್ಟು ಜೋರು ನೆಲದ ಮೇಲೆ ಪ್ರಭು ನರಸಿಂಹ ತೋರಿಸಿದ್ದಾನೆ. ಇದನ್ನು ಪದ್ಮಪುರಾಣ ಗಮನಿಸಿದೆ. ನನಗೆ ಗಮನಿಸಿದ ಕಥೆಗಿಂತಲೂ ಹೆಚ್ಚು 8 ಜನರನ್ನು ಕರೆದು ಹೇಳಿದ್ದು ನನಗೆ ಖುಷಿಯಾಗಿದೆ. ಹಾಗಾಗಿ ಅದನ್ನು ಇಲ್ಲೇ ಆ್ಯಡ್ ಮಾಡಿದ್ದೇನೆ. ಮುಂದೆ ಇದು ನಿನ್ನೆ ಹೇಳಿದೆ, ಶಿವನ ಆಭರಣಗಳು ಹೇಗಿವೆ ಅಂತ, ಯಾಕೆ ಅಂತ. ನೆಕ್ಸ್ಟ್ ಇವನನ್ನು ನೋಡಿದ್ದೇವೆ ನಾವು, ಶಿವನನ್ನು. ಇದಕ್ಕೆ ಪೂರಕವಾಗಿ ಇನ್ನು ಮುಂದಿನ ಸ್ಲೈಡ್. ಇಲ್ಲಿ ಶಿವನ ದೇಹದಲ್ಲಿ ಆಭರಣವಾಗಿ ಹಾವುಗಳು ಉಂಟು ಅಂದಾಗ ಯಾರಿಗೆ ಯಾರು ಆಶ್ರಯ ಅಂತ ಒಂದು ಪ್ರಶ್ನೆ. ಯಾರು ಯಾರನ್ನ ಮೇನು ಕೈ ಮುಗಿದುಕೊಂಡಿದ್ದಾರೆ ಅಂತ ನಿನ್ನ ಒಂದು ಕ್ಲೂ ಕೊಟ್ಟಿದ್ದೆ ನಾನು. ತ್ರಿಪುರ ಸಂಹಾರಕ್ಕೆ ಹೊರಟಾಗ ರುದ್ರದೇವ ಹಾವುಗಳನ್ನು ಕರೆದ, ಬನ್ನಿರೋ ಅಂತ, ಮೈಗೆ ಕಟ್ಟಿಕೊಳ್ಳಿರೋ ಅಂತ. ನಾವು ಬೆಲ್ಟ್ ಕಟ್ಟಿದಾಗ ಯುದ್ಧಕ್ಕೆ ಹೋಗುವಾಗ ಬೆಲ್ಟ್ ಕಟ್ಟಿಕೊಂಡೆಲ್ಲ ಜಾರಿ ಹೋಗದಂತೆಲ್ಲ ಗಟ್ಟಿಮುಟ್ಟು ಮಾಡ್ತೇವಲ್ಲ, ಬೆನ್ನು ಗಟ್ಟಿ ಇರಲಿಕ್ಕೆಲ್ಲ. ಹಾಗೆ ಪಟ್ಟಿ ಗಟ್ಟಿಗೋಸ್ಕರ ಕಟ್ಟಿಕೊಂಡ ಅಂತ ಹೇಳಿಕೊಳ್ಳುವಾಗ, ಹಾಗಾದರೆ ಶಿವನನ್ನು ರಕ್ಷಣೆ ಮಾಡುವಲ್ಲಿ ನಮಗೆ ಬೆನ್ನು ನೋವಾದರೆ ಪಟ್ಟಿ ಕಟ್ತೇವೆ. ಹಾಗಾಗಿ ಏನು ಅರ್ಥ ಆಯಿತು, ನಮ್ಮನ್ನದು ರಕ್ಷಣೆ ಮಾಡ್ತದೆ ಅಂತ. ಬಟ್ಟೆ ಜಾರದಂತೆ ಸೊಂಟಕ್ಕೆ ಪಟ್ಟಿ ಹಾಕ್ತೇವೆ, ಅದೆಲ್ಲ ನಮ್ಮದು ರಕ್ಷಣೆಗೆ ಅಂತ. ಹಾಗೆ ಹಾವುಗಳ ರಕ್ಷಣೆಯಿಂದಾಗಿ ಶಿವ ಹೋರಾಟಕ್ಕೆ ನಿಂತ ಅಂತ ಅನಿಸಿಕೊಂಡರೆ ಕೂಡಲೇ ಲಿಂಗ ಪುರಾಣ ಹೇಳ್ತದೆ, ಅವನದ್ದೇ ಪುರಾಣ, ಶಿವನದ್ದೇ. ಅವ ಹೇಳ್ತಾನೆ, ಶಿವ ಪ್ರಣಾಮ ಸಂಪನ್ನ ಶಿವದೇಹ ಪ್ರಭೂಷಣ ಅಂತ. ಶಿವನಿಗೆ ಕೈ ಮುಗಿದುಕೊಂಡು ಶಿವನ ದೇಹದಲ್ಲಿ ಆಭರಣಗಳಾಗಿ ನಿಂತದ್ದಂತೆ ಅವುಗಳು ಸೇವೆ ಮಾಡ್ತಾ ಇದ್ದಾವೆ ಹೊರತು ಶಿವ ಅವನು ದಮ್ಮಯ್ಯ ಒಳಗೆ ಕಟ್ಟಿಕೊಂಡದ್ದಲ್ಲ. ಹಾವುಗಳೇ ಶಿವನಲ್ಲಿ ಕೂತು ನನಗದು ಖುಷಿಯಾಗುವುದಾಗೆ. ನಾವು ಪೂಜೆ ಮಾಡತಕ್ಕ ಹಾವುಗಳು ಕಮ್ಮಿ ಅಲ್ಲ, ಅವುಗಳು ಶಿವನ ಸೇವೆಯಲ್ಲಿ ತತ್ಪರರಾಗಿದ್ದಾರೆ. ಎಷ್ಟು ದೊಡ್ಡ ಶಕ್ತಿಗಳು ನೋಡಿ ಅಂತಾರೆ. ಅವನ ಆಭರಣ ಮಾಡಿಕೊಂಡದ್ದು ಅಂದ ತಕ್ಷಣ ಅದು ಪರ್ಪೋಷಿ ನಾಗಗಳಲ್ಲ, ಯಾವುದೋ ಒಳ್ಳೆ ಕೆರೆ ಹೋಗುವುದನ್ನೆಲ್ಲ ಎಳು ಕಟ್ಟಿಕೊಂಡಂತಲ್ಲ. ಇವುಗಳು ದೊಡ್ಡ ದೊಡ್ಡ ದೇವತೆಗಳು, ಶಕ್ತಿಗಳು ಶಿವನ ದೇಹದಲ್ಲಿ ನಿಂತು ತಮ್ಮ ಸೇವೆಯನ್ನು ಮಾಡ್ತಾರೆ. ಕೈ ಮುಗಿದುಕೊಂಡು ನಿಂತಿದ್ದಾರೆ. ಪ್ರಣಾಮ ಸಂಪನ್ನ ಶಿವದೇಹ ಪ್ರಭೂಷಣ. ಅವರೆಲ್ಲ ಅನಂತಹ ಗುಲಿಕಶ್ಚೈವ ವಾಸುಕಿ ತಕ್ಷಕ ಮತ್ತು ಹೇಳಲಿಕ್ಕೆ ಹೋದ್ರೆ ಅದೇ ಹೆಸರುಗಳು. ಮತ್ತೇನು ಕರ್ಕೋಟಕ, ಸುಮಾರು ಸತ್ಯ ಹೇಳಿದರೆ ನಾಗರ ಪಂಚಮಿ ನಾಳೆ ನಮಗೆ ಒಲಗಾಗ್ಬೋದು. ಮಹಾಪದ್ಮ ಶಂಖಪಾಲ ಮಹಾಬಲ. ಕೊನೆಗೆ ಅವರು ಏನು ಕೊಡ್ತಾರೆ ಹೇಳುವುದಕ್ಕೆ ಒಂದು ಗೆರೆ ಇಲ್ಲೇ ಬಂದಿದೆ ಅಂತ ನಾನು ಉಪಯೋಗಿಸಿಕೊಂಡಿದ್ದೇನೆ. ಮಮ ಪಾಪಂ ವ್ಯಪೋಹತು 1, ವಿಷಂ ಸ್ಥಾವರ ಜಂಗಮಂ ವ್ಯಪೋಹತು 2, ನಾಕಾಲೆ ಮರಣಂ ತಸ್ಯ 3, ನಸರ್ಪೈರಪಿ ದಶ್ಯತೆ 4 ಅಂಶಗಳಿಂದ ನಮಗೆ ನಾಗರ ಪಂಚಮಿಯು ಅನುಕೂಲಕರವಾಗ್ತದೆ ಪೂಜೆ ಮಾಡಿದವರಿಗೆ. 1 ಪಾಪ ಖಾಲಿ ಆಗ್ತದೆ. ದೈವಿಕ ಶಕ್ತಿಗಳಿಗೆ ದೇವರ ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದೂರ್ಜಿತ ಮಮ ಅಂತ ಇಷ್ಟು ತಿಳ್ಕೊಂಡ್ರೂ ಸಾಕಾಗತ್ತೆ. ಈಶ್ವರ ಸರ್ವಭೂತಾನ ಮೃದ್ದೇಶ ಅರ್ಜುನ ತಿಷ್ಠತಿ ಅಷ್ಟು ತಿಳ್ಕೊಂಡ್ರೂ ಸಾಕಾಗತ್ತೆ. ಎಲ್ಲಿ ಏನೆಲ್ಲೋ ವಿಶಿಷ್ಟವಾದ ಶಕ್ತಿ ಕಾಣ್ತದೆ, ಗೌಜಿ ಕಾಣ್ತದೆ, ಅದೆಲ್ಲ ದೇವರು ಅಂತ ಅರ್ಥ. ಗಾಡ್ ಈಸ್ ಗ್ರೇಟ್ ಮಾತ್ರ ಅಲ್ಲ, ಗ್ರೇಟ್ ಈಸ್ ಗಾಡ್ ಆಗಬೇಕು. ಗ್ರೇಟ್ನೆಸ್ ಈಸ್ ಗಾಡ್. ಎಲ್ಲಿ ದೊಡ್ಡತನ ಇದೆ, ಹಿರಿತನ ಇದೆ, ಪ್ರೆಷಿಯಸ್ ಇದೆ, ಅದೆಲ್ಲ ಮೌಲ್ಯಯುತವಾದದ್ದು, ಅದು ದೇವರು ಅಂತ ಅರ್ಥ, ದೇವರ ಶಕ್ತಿ. ಹಾಗಾಗಿ ಇಂತಹ ಶಕ್ತಿಗಳು ವಿಶೇಷವಾಗಿ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋದಯನ್ ಏಕಏವ ಮಹಾಶಕ್ತಿಯು ಕುರುತೆ ಸರ್ವಮಂಜಸ ಅಂತ ಹೇಳೋ ನೆಲೆಯಲ್ಲಿ ಅವುಗಳಲ್ಲಿರತಕ್ಕ ಶಕ್ತಿಗೆ ನಾವು ಮಣಿಲಿಕ್ಕೆ ಹೋದರೆ
ನಾವು ಖಂಡಿತವಾಗಿ ದೇವರನ್ನು ಮಣಿದ ಹಾಗೆ. ಈಶ್ವರ ಸರ್ವಭೂತಾನಾಂ ಹೃದಯೇಶು ಅರ್ಜುನ ತಿಷ್ಠತಿ, ಎಲ್ಲರಲ್ಲಿಯೂ ದೇವರಿದ್ದಾನೆ. ಆದ್ದರಿಂದ ದೇವರಿಗೆ ನಮಸ್ಕಾರ ಮಾಡಿದಂತೆ, ಉಪಚಾರ ಮಾಡಿದಂತೆ. ಹಾಗಾಗಿ ಹಾವುಗಳ ಪೂಜೆ ನಾಗರ ಪಂಚಮಿ ಒಂದು ವರ್ಷಕ್ಕೊಮ್ಮೆ ಆದರೂ, ನಿನ್ನೆ ನೋಡಿದ್ದೇನೆ ಅಷ್ಟೇದಕ್ಕೆಲ್ಲ ಮಾಡಬಹುದು ಅಂತ, ಮಾಡಿದರೆ ಪಾಪ ಖಾಲಿ ಆಗ್ತದೆ. ಜತೆಯಲ್ಲಿ ನಮಗೆ ವಿಷಗಳು ಒಂದೊಮ್ಮೆ ಅಂಟುವುದಿದ್ದರೆ, ಪಾಯ್ಸನ್ ಸೈಡ್ ಎಫೆಕ್ಟ್ ಎಲ್ಲ ಆಗುವುದಿದ್ದರೆ ಅದು ಹಾಳಾಗ್ತದೆ, ಹೋಗ್ತದೆ. ಎಷ್ಟು ಕಡೆಯಿಂದ ವಿಷ ಬರ್ಬೋದು ಅಂದರೆ ಅವರು ಗಮನಿಸಿದ್ದಾರೆ, 2 ಸೈಡಿಂದ ಬರ್ಬೋದು. ಒಂದು ಸ್ಥಾವರ, ಒಂದು ಜಂಗಮ ಅಂತ. ಒಂದು ಮರಮಟ್ಟುಗಳಿಂದ, ಗಿಡಗಂಟೆಗಳಿಂದ ತರಚುವುದು, ಏನೋ ತಾಗುವುದು, ಅದರದ್ದು ಮೇಣ ಹತ್ತಿ ಏನೋ ಎಲರ್ಜಿ ಆಗುವುದು, ಇವೆಲ್ಲ ಸ್ಕಿನ್ ಡಿಸೀಸ್ಗಳಿಗೆಲ್ಲ ಸ್ಥಾವರದಿಂದ ಬರುವಂಥದ್ದು. ಅಥವಾ ಏನೋ ತಿನ್ನುವಾಗಲೂ ಅದೆಲ್ಲ ಸ್ಥಾವರವೇ, ಮರಮಟ್ಟುಗಳದ್ದು. ನಾವು ಆಹಾರ ತಿಂತೇವೆ, ಹಣ್ಣು ತಿಂತೇವೆ, ಅದರಲ್ಲಿ ಕ್ರಿಮಿ ಇರ್ತದೆ, ಒಳಗೋಗ್ತದೆ. ಏನಿದ್ದರೂ ಸ್ಥಾವರ ಜನ್ಯವಾದ ವಿಷವೂ ನಾಶ ಆಗ್ತದೆ. ಜಂಗಮ ಅಂದರೆ ಪ್ರಾಣಿಗಳು, ನಡೆದಾಡುವಗಳು. ಸ್ಥಾವರ ಅಂದರೆ ನಿಂತವುಗಳು, ಸ್ಥಿಷ್ಟಂತಿ ಅಂತ. ಜಂಗಮ ಅಂದರೆ ಗಚ್ಚಂತಿ ಅಂತ, ಹೋಗುವಗಳು. ಕ್ರಿಮಿಕೀಟಗಳು ಏನೂ ಆಗ್ಬೋದು, ಜೇಡ ಆಗ್ಬೋದು, ನುಸಿ ಆಗ್ಬೋದು, ಏನು ಬೇಕಾದ್ರೆ ತಗೊಳ್ಳಿ. ಅವುಗಳಿಂದ ಬರುವ ವಿಷ, ಇವುಗಳಿಂದ ಬರುವ ವಿಷ, 2 ವಿಷವನ್ನು ಗಮನಿಸ್ತಾರೆ. ಇನ್ನೇನಿದ್ರೂ ಕೃತಕ ನಾವು ಮಾಡಬೇಕು, ಇನ್ನೇನೋ ನಾವು ಮಾಡಿದ್ದಿದ್ರೆ. ಇದೆರಡು ನ್ಯಾಚುರಲ್ ಆಗುವಂಥದ್ದು. ಅಂತಹ ವಿಷವನ್ನು ನಮಗೆ ಮೈಗೆ ತಾಗದಂತೆ, ಒಳಗೋದ್ರೂ ಏನೂ ಹಾನಿ ಆಗದಂತೆ ಈ ಶಕ್ತಿಗಳು ನಡೆಸಿಕೊಡ್ತವೆ. 3ನೇದ್ದು ನಾಕಾಲೆ ಮರಣಂತಸ್ಯ, ಮೈನ್ ವಿಷಯ. ಅವನು ಎಲ್ಲಿಯೋ ಆಕ್ಸಿಡೆಂಟಲ್ಲಿ ಸಾಯುವುದಿಲ್ಲ, ಕಾಲ ಮುಗಿದೇ ಸಾಯ್ತಾನೆ. ಅವನಿಗೊಂದು ಪೀರಿಯಡ್ ಇರ್ತದೆ ಅವನ ಎಂಜಿನಿಗೆ, ಅಲ್ಲಿಗೆ ಸಾಯ್ತಾನೆ. ಬಿಟ್ಟು ಮಧ್ಯದಲ್ಲಿ ಎಲ್ಲಿಯೋ ಕೈ ಕೊಡುವಂಥದ್ದು, ಆಕ್ಸಿಡೆಂಟಲ್ಲಿ ಬೀಳುವಂಥದ್ದು, ಹೆಚ್ಚು ಕಡಿಮೆ ಆಗುವುದಂತಿಲ್ಲ. ಅಕಾಲ ಮರಣ ಇಲ್ಲದಂತೆ ಮಾಡುವ ಒಂದು ವ್ಯವಸ್ಥೆಯಲ್ಲಿ ನಾಗಾರಾಧನೆ ಸೇರಿದೆ. ಇದು ಪಾಯಿಂಟೆಡ್, ಅದು ಗಮನಿಸುವುದಿಲ್ಲ ಯಾರು. ಅದಕ್ಕೆ ನಾನು ನಂಬರ್ ಹಾಕಿದ್ದೇನೆ. 4ನೇದು ವಿಷಯ ಅದ್ಭುತವಾದದ್ದು, ನಸತ್ಪೈರಪಿ ದಶ್ಯತೆ ಅಂತ. ಅವನು ಯಾವತ್ತೂ ಹಾವು ಕಚ್ಚೋದಿಲ್ಲ ಅಂತ. ವರ್ಷಕ್ಕೊಮ್ಮೆ ಪೂಜೆ ಮಾಡಿದರೆ ಆ ವರ್ಷ ಮತ್ತೆ ಕಚ್ಚೋದಿಲ್ಲ ಅವನಿಗೆ. ನೆಕ್ಸ್ಟ್ ಇಯರ್ ಮತ್ತೆ ಪೂಜೆ ಮಾಡಿದರೆ ಮತ್ತೆ ಕಚ್ಚು. ಇದು ಅಡ್ವಾನ್ಸ್ ನಮ್ಮದು. ಹಾಗೆ ನಾವು ಸರ್ಪೈರಪಿ ಬಹುವಚನ ಆಗಿದ್ದರೆ ಯಾವ ಜಾತಿಯ ಹಾವುಗಳಿಂದಲೂ ಅವನಿಗೇನು ಸಹ ಸಾವು ನೋವುಗಳು ಆಗುವುದಿಲ್ಲ ಅಂತ. ಹೀಗಾಗಿ ಈ 4 ಗಮನಿಸಿದರೆ ಆರಾಧನೆಯ ಒಂದು ಸೊಗಸು ಹೆಚ್ಚಾಗ್ತದೆ. ಇನ್ನೊಂದು ವಿಷನಾರಾಯಣೀಯ ಅಂತ ಒಂದು ಕೃತಿ, ಅದು ಅಪರೂಪ, ನಿಮಗೆ ಸಿಗುವುದೆಲ್ಲ ಕಷ್ಟ. ಅಲ್ಲಿ ಹೇಳ್ತಾರೆ, ಕಪಾಲ ಮಾಲಿನಂ ಭೀಮಂ ಅಷ್ಟನಾಗ ವಿಭೂಷಣಂ. ಕಪಾಲ ಮಾಲಿ ಯಾರು ಅಂತ ನಿಮಗೆ ಗೊತ್ತುಂಟು, ಶಿವ. 8 ನಾಗಗಳ ಭೂಷಣನಿದ್ದಾನೆ ಅಂತ ಲೆಕ್ಕ ಹಾಕಿ ಹಾಕ್ತಾನೆ. ಪೈಂಟಿಂಗ್ ಉಂಟು, ಹಾಕಲಿಕ್ಕೆ ಬರ್ತದೆ ಅಂತ ಒಟ್ಟು ಹಾಕುವುದಲ್ಲ, 8 ನಾಗಗಳನ್ನೇ ಅವನಿಗೆ ಅಲಂಕಾರದಲ್ಲಿ ಉಪಯೋಗಿಸಬೇಕು ಎನ್ನುವುದು. ಇದೆಲ್ಲ 2-3 ಪ್ರಮಾಣಗಳಿಂದ ನಾನು ತೋರಿಸ್ತಾ ಬಂದದ್ದಕ್ಕೆ ಇದೆಲ್ಲ 2-3 ಹಾಕಿದ್ದೇನೆ. ನೆಕ್ಸ್ಟ್ ಮತ್ತೆ ವಿಷನಾರಾಯಣಿಯ ಕೃತಿ ನಿನ್ನೊಮ್ಮೆ ಗಮನಿಸಿದ್ದೇನೆ ನಾನು, ಅದನ್ನು ಉಲ್ಲೇಖ ಮಾಡ್ತೇನೆ. ಕ್ಷೇಳಾಪಹ ನೀಲಕಂಠ ಜಪವಿಧಿ ಅಂತ ಬಂತು. ನೀಲಕಂಠ ಅಂದರೆ ನಮಗೆ ಗೊತ್ತುಂಟು, ವಿಷ ಕುಡಿದು ಕಪ್ಪು ಮಾಡಿಕೊಂಡವ, ಕುತ್ತಿಗೇನು ಬೇಡ ಹೇಳಿದರೂ ಕೂಡದ, ಮತ್ತೇನು ಮಾಡುವ, ಇರಲಿ. ಹಾಗಾಗಿ ಅಂತ ನೀಲಕಂಠನ ಜಪ ಮಾಡಲಿಕ್ಕೆ ನಮಗುಂಟು, ಯಾಕೆ ವಿಷ ಹೋಗಲಿಕ್ಕೆ. ಕ್ಷೇಳಾಪಹ, ಕ್ಷೇಳ ಅಂದರೆ ವಿಷ, ವಿಷವನ್ನು ತೆಗಿಬೇಕು ಅಂತ ಜಪ ಮಾಡಲಿಕ್ಕೆ. ನೋಡಿ, ವಿಷ ತೆಗಿಲಿಕ್ಕೆ ಶಿವ ಜಪ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಬೇಡ ಹೇಳ್ತಾರೆ ಈಗ ಯಾರಾದರೂ. ಹಾಗೆ ಜಪ ಮಾಡುವಾಗ ನ್ಯಾಸ ಮಾಡಿಕೊಳ್ಳಲಿಕ್ಕೆ ಉಂಟು, ಇದು ಜಪ ಮಾಡುವವರಿಗೆಲ್ಲ ಗೊತ್ತುಂಟು. ಆಗ ಶಿರೋ ಭುಜೋರು ಪಾದೇಶು ನಾಗಾನಷ್ಟೌತ ವಿನ್ಯಸೇತ್. ಇದೆಲ್ಲ ಅಪೂರ್ವ, ನಾನು ಇಷ್ಟವರೆಗೆ ಹೇಳದ ಸಂಗತಿ ಇದೆಲ್ಲ. ಇದು ನಿನ್ನೆ ರಾತ್ರಿಯೆಲ್ಲ ಯೋಚನೆ ಮಾಡಿ ಹಾಕಿತ್ತು. ಮೈಗಳಲ್ಲಿ ನಾಗಗಳನ್ನು ಕರೀಲಿಕ್ಕೆ ಇದು ಯಾರು ಮಾಡುವುದಿಲ್ಲ, ಇವತ್ತಿನವರೆಗೆ ಗೊತ್ತಿಲ್ಲತ್ತು. ಎಲ್ಲಿ 8 ನಾಗಗಳನ್ನು ಕರಿಬೇಕು ಅಂದರೆ ಶಿರ, ಆನಂತರ ಭುಜ ಮತ್ತು ಊರು, ಪಾದ. ತಲೆಯಲ್ಲಿ ಅನಂತಾಯ ನಮಃ ಅಂತ ಹೇಳಿಕೊಂಡು ತಲೆಯಲ್ಲಿ ಮಾಡಲಿಕ್ಕೆ. ಆನಂತರ ತಲೆಯಲ್ಲಿ ಇನ್ನೊಂದಿರುವ ಭಾಗ ಫೋರ್ ಹೆಡ್ ಆ್ಯಂಡ್ ಹೆಡ್ ಅಂತ, ಅಪ್ಪರ್ ಹೆಡ್ ಅಂತ 2 ಲೆಕ್ಕವಾಗಿ ಹೇಳಲಿಕ್ಕಿರುವಂಥದ್ದು. ಹಾಗಾಗಿ ಶೇಷಾಯ ನಮಃ, ವಾಸುಕೆಯೇ ನಮಃ, ತಕ್ಷಕಾಯ ನಮಃ, ಕರ್ಕೋಟಕಾಯ ನಮಃ, ಪದ್ಮಾಯ ನಮಃ, ಮಹಾಪದ್ಮಾಯ ನಮಃ, ಕುಲಿಕಾಯ ನಮಃ, ಶಂಖಪಾಲಾಯ ನಮಃ, ಕುಲಿಕಾಯ ನಮಃ ಅಂತ 2 ಭುಜಗಳು. ಆನಂತರ 2 ಊರುಗಳು, ಊರು ಅಂದರೆ ತೊಡೆ, 2 ಪಾದ. ತಲೆಯಲ್ಲಿ 2 ಪೋರ್ಷನ್, ಒಂದು ಅಪ್ಪರ್ ಪೋರ್ಷನ್ ಆ್ಯಂಡ್ ಲೋವರ್ ಪೋರ್ಷನ್ ಅಂತ. ಹೀಗೆ ಶಿರೋ ಭುಜೋರು ಪಾದೇಶು 8 ನಾಗಗಳನ್ನು ನ್ಯಾಸ ಮಾಡಿಕೊಳ್ಳಲಿಕ್ಕೆ ಉಂಟು. ಯಾರು ಜಪ ಮಾಡುವ ಹಾಗೆ ಮಾಡಿದರೆ ಅವುಗಳ ವಿಷ ತಟ್ಟುವುದಿಲ್ಲ. ನಂಜಿಗೆ ಎದುರು ನಂಜು, ಮುಳ್ಳಿಗೆ ಮುಳ್ಳಿದ್ದಾಯಿ. ಹಾಗಾಗಿ ಆ ರೀತಿಯಾಗಿ ಅನುಸಂಧಾನ ಭಗವಂತನ ಹೇಳಿದ ಕತೆ. ತಮ್ಮ ಯಥಾ ಉಪಾಸೆ ತದೇವ ಭವತಿ ಅಂತ. ಯಾವ ರೀತಿಯಲ್ಲಿ ದೇವರನ್ನು ನೀನು ಕರಿತೀಯಾ ಆ ರೀತಿಯಾದ ಮದ್ದು ನಿನಗಾಗ್ತದೆ ಅಂತ. ವಿಷಹರನಾದ ನೀಲಕಂಠನ ವಿಷ ಉಂಡು ವಿಷ ತಾಗದಂತೆ ಮಾಡಿಕೊಂಡ ನೀಲಕಂಠನ ಜಪ ಮಾಡ್ತೀಯಾ, ಅಷ್ಟಕ್ಕೂ ನಾಗನನ್ನು ಕರೆದು ಬಿಡು, ಮೈ ಮೇಲೆ ಎಲ್ಲ ವಿಷ ಹೋಗ್ತದೆ ಅಂತ. ಇನ್ನೊಂದು ವರಾಹ ಪುರಾಣದಲ್ಲಿನ ಮಾತು, ರುದ್ರೋಪಿ ವಾಸುಕಿಂ ಧ್ಯಾತ್ವ ತಕ್ಷಕಂಚ ಧನಂಜಯಂ ವಲಯಂ ಕಟಿಸೂತ್ರಂಚ ಸಕಾರ ಪರಮೇಶ್ವರ ಅಂತ. ಇದು ನಿನ್ನೆ ಮಾತಲ್ಲಿ ಹೇಳಿದ್ದೆ ನಾನು, ವರಾಹ ಪುರಾಣದಲ್ಲಿ ಉಂಟು ಅಂತಲೇ ಹೇಳಿದ್ದೆ, ಇವತ್ತು ಇನ್ಸರ್ಟ್ ಮಾಡಿ ತಂದಿದ್ದೇನೆ.
ಅವುಗಳನ್ನು ಕರೆದು ಯುದ್ಧಕ್ಕೆ ಹೊರಟಾಗ ಶಿವ ಕಟ್ಟಿಕೊಂಡ ಅಂತ ಅದಕ್ಕೆ ಅರ್ಥ ಕೊಟ್ಟೆ ಇವತ್ತು. ಸುಮ್ಮನೆ ಕಟ್ಟಿದ್ದಲ್ಲ, ಅವುಗಳು ಪ್ರಾರ್ಥನೆ ಮಾಡಿಕೊಂಡು ಬರುವಂಥದ್ದು ಅಂತ ಹೇಳಲಿಕ್ಕೆ. ಆದರೆ ಆ ಗೆರೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಯಂ ರುದ್ರೋಪಿ, ಅವನೇ ಭಯಂಕರ, ಅದಕ್ಕಿನ್ನು ಜೋರು ಭಯಂಕರ ತೋರಿಸ್ಲಿಕ್ಕೆ ಅವನೇ ಕಟ್ಟಿಕೊಂಡದ್ದು ಅಂತ. ಹೇಗಿರ್ತದೆ? ತಮಾಷೆ ಮಾಡ್ತಾರೆ ಪಾರ್ವತಿ ಮದುವೆಗೆ ನಿಂತಾಗ ಅವಳ ಸಖಿಯರೆಲ್ಲ, ಏನೇ ಅವನು ಭಯಂಕರ ಇದ್ದಾನೆ, ಹತ್ತಿರ ಹೋಗ್ತೀಯಾ ಅಂತ. ಯಾಕೆ? ಕೈಯಲ್ಲಿ ಹಾವುಂಟು ನೋಡು, ಹರಿದುಕೊಂಡು ಬರ್ತದೆ ಅಂತ ಹೆದರಿಸುವುದು ಅವಳನ್ನು. ಹುಡುಗಿಯರು ಹೆಣ್ಣು ಹುಡುಗಿಯರು ಒಂದು ಪಕ್ಷ ಹಾವು ಅಂದ್ರೇ ಒಂದು ಮಾರು ಹಾರ್ತಾರೆ, ಮದುವೆ ಹೋಗುವ ಕೈ ಹಿಡಿದೇಗೆ ಅದೆಲ್ಲ ಹರ್ಕೊಂಡು ಬಂದರೆ ಅಂತ. ಹಾಗೆ ರುದ್ರೋಪಿ ವಾಸುಕಿಂ ಧ್ಯಾತ್ವ, ಭಯಂಕರ ಜೋರಿದ್ದಾನೆ ಅವನು. ವಾಸುಕಿ ಅಂದರೆ ಅವನು ಅಮೃತಮತನಕ್ಕೆ ಬಂದವ, ಅವನನ್ನು ಯೋಚನೆ ಮಾಡಿದ, ನೆನೆದ. ಧ್ಯಾತ್ವ ಅಂದರೆ ಧ್ಯಾನ ಮಾಡೋದಂದ್ರೆ ಚಿಂತನೆ, ಚಿಂತಾಯಂ, ಯೋಚನೆ ಮಾಡಿದ. ತಕ್ಷಕಂಚ, ಇನ್ನೊಬ್ಬ ಭಾರಿ ಜೋರಿನವ ತಕ್ಷಕ. ಅವು ಕಚ್ಚುವುದೇ ನಮಗೊತ್ತು, ಭಾಗವತ ಆದದ್ದು ಅವನಿಂದಲೇ ಅಂತ. ತಕ್ಷಕ ಭಾರಿ ಜೋರಿದ್ದಾನೆ, ಅವನು ತಕ್ಷಣ ಕಚ್ಚುತ್ತಾನೆ. ತಕ್ಷ ತನೂಕರಣೆ ಅಂತ, ಕಚ್ಚಿದರೆ ಅವನು ಲೀನ್ ಆಗೋದು ಹೋಗುದು ಗ್ಯಾರಂಟಿ ಅಂತ, ಬದುಕುವುದಿಲ್ಲ ಅಂತ ಅರ್ಥ. ಅವನು ಮತ್ತೆ ಅವನದ್ದು ಆಯುಷ್ಯ ಕಮ್ಮಿ ಆಗ್ತದೆ ಅಂತಲೇ ಅರ್ಥ. ಅವನನ್ನು ಕರೆದ, ಮತ್ತು ಧನಂಜಯನನ್ನು ಕರೆದ. ಕೊನೆಗೆ ಅವರನ್ನೆಲ್ಲ ಕರೆದ್ರು. ವಲಯಂ ಕಟಿಸೂತ್ರಂಚ, ಕೈಗೂ ಸುತ್ತಿಸಿಕೊಂಡ. ಅವು ಬಾಕ್ಸಿಂಗ್ ಎಲ್ಲ ಆಡುವವರೆಲ್ಲ ಕೈಗೆಲ್ಲ ಸುತ್ತಿಸಿಕೊಂಡು ನೀವು ನೋಡಿರ್ಬೋದು, ಹಗ್ಗಗಿಗ್ಗೆ ಎಲ್ಲ. ಇಲ್ಲಾದರೂ ವಿಲನ್ಗಳೆಲ್ಲ ಪಿಕ್ಚರಲ್ಲಿ ಇರ್ತಾರಲ್ಲ, ಹಾಗೆ ನೋಡಿ ಮಾಡಿ ಅವೆಲ್ಲ ಕಟ್ಟಿ ಬಂದು ಎಷ್ಟು ಚೆನ್ನಾಗಿರ್ತದಲ್ಲ. ಶಿವನ ವೈಭವ ನಮಗೆ ಎಲ್ಲಿ ಸಿಗ್ತಾರೆ ಅವರೆಲ್ಲ. ತ್ರಿಪುರಾಸುರ ಸಂಹಾರ ಆಗಿದೆ, ಹೋಗು ವೈಭವನ್ನಾದರೆ ಇಲ್ಲಿ ನೋಡಲಿಕ್ಕೆ ಬರ್ತದೆ. ಕಟ್ಟಿಸೂತ್ರಂಚ, ಸೊಂಟಕ್ಕೆ ಕಟ್ಟಿಕೊಂಡು ಎಲ್ಲರೂ ಫೈಟಿಂಗ್ ಹೋಗುವಾಗ ಮೊದಲು ಕಟ್ಟುವುದು ಪಂಚೆಯನ್ನು ಎತ್ತಿ ಸೊಂಟಕ್ಕೆ ಕಟ್ಟಿ, ಅದೊಂದು ಸ್ವಲ್ಪ ಜಾರದೇ ಇರಲಿ ಅಂತ. ಹಾಗೆ ಭಾಳ ಚಂದವಾಗಿ ಕಟ್ಟಿಸೂತ್ರಂಚ ಚಕಾರ ಪರಮೇಶ್ವರ. ಸ್ವಯಂ ಜೋರಿದ್ದಾನೆ, ಪರಮೇಶ್ವರ ಇದ್ದಾನೆ, ಆದರೂ ಮಾಡಿದ ವ್ಯಾಪಾರ ನಾಟಕ ಎಷ್ಟು ಚೆನ್ನಾಗಿದೆ ಅಂತ ಈ ಮಾತು ಹೇಳ್ತದೆ. ನೆಕ್ಸ್ಟ್ ಇದು ನಿನ್ನೆ ಅನಂತ ಪದ್ಮನಾಭನನ್ನು ತೋರಿಸಿದ್ದೇನೆ. ಕೊನೆಗೆ ವಿಷ್ಣುಗದಂ ಪೂಜ್ಯ ಪೃಥಗೈವ ಪ್ರಪೂಜೆಯತಿ ಎನ್ನುವ ಬಗ್ಗೆ ಹೈಲೈಟ್ ಮಾಡಿದ್ದೇನೆ. ಪ್ರತ್ಯೇಕವಾಗಿ ಅವುಗಳ ಪೂಜೆ ಎನ್ನುವುದು ಪ್ರಧಾನ ಅಂತ. ಮುಂದೆ ಇದು ಆಯಿತು, ಶಾಂತಿ ಮಂತ್ರಗಳು ಮಾತಾಡಿದ್ದೇನೆ. ನೆಕ್ಸ್ಟ್ ಭವಿಷ್ಯ ಪುರಾಣಕ್ಕೆ ಆಗ ಬಂದ ಮಾತಿಗೆ ಶ್ಲೋಕ ಇತ್ತು. ಸರ್ಪ ಸಂಸ್ಕಾರದಲ್ಲಿ 12 ತಿಂಗಳಲ್ಲಿ 12 ಜನರನ್ನು ಪೂಜೆ ಮಾಡಬೇಕು ಅಂತ ಇತ್ತಲ್ಲ, ಅದು ಶ್ಲೋಕ ಇಲ್ಲಿದೆ. ನಿನ್ನೆ ಓದಿದ್ದೇನೆ ಆ ಶ್ಲೋಕ. ಸರ್ಪಬಲಿ ನಾ ಹೇಳ್ತೇನೆ ಅಂತ ಹೇಳಿದ್ದೆ. ಮಾಸಿ ಮಾಸಿ ಪ್ರಕೀರ್ತಿತ, ಕೊನೆಯಲ್ಲಿ ಪಿಂಗಳಶ್ಚ ತಥಾನಾಗ ಅಂತ ಕಪಿಲ ಅಂತ ಇಲ್ಲ ಪಾಠ. ನಾಗಾಷ್ಟಕಂ ಸಮರ್ಭ್ಯಚ್ಚ ಅಂತ ನಿನ್ನೆ ಹಾವು ಬಂದಾಗ ನಿಲ್ಲಿಸಿದ್ದೆ, ಮತ್ತೊಂದು 2 ಸ್ಲೈಡ್ ಹೆಚ್ಚು ಮಾಡಿದ್ದೆ. 8 ನಾಗಗಳನ್ನು ಪೂಜೆ ಮಾಡಿದರೆ ಹಾವು ಕಚ್ಚಿದವನು ಪಾರಾಗ್ತಾನೆ ಅಂತ. ಆ 8 ನಾಗ ಯಾವುದು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಮತ್ತೊಮ್ಮೆ ನೋಡಿ. ನಾಗದಷ್ಟೋ ಮೃತಃ ಅಂತ ಹಾಕಿದೆ. ಒಂದೊಮ್ಮೆ ಹಾವು ಕಚ್ಚಿ ಸತ್ತರೆ ಏನಾಗುತ್ತೆ, ಪ್ರಾಯಶ್ಚಿತ್ತದ ಕಥೆ ಏನು ಅಂತ. ಇದೊಂದು ಇಂಟ್ರೆಸ್ಟಿಂಗ್. ಕೆಲವರು ಕೇಳ್ತಾರೆ, ನಮ್ಮ ಇದರಲ್ಲಿ ಒಬ್ಬರು ಹಾವು ಕಚ್ಚಿ ಸತ್ತಿದ್ದಾರೆ ಮಾರೆ, ಎಂತ ಮಾಡೋದು ಇಲ್ಲಿ ಉಂಟು ನೋಡಿ, ಯಾರು ಹೇಳುವುದಿಲ್ಲ, ಇಲ್ಲಿದೆ, ಅದು ತೋರಿಸಿಕೊಡ್ತೇನೆ. ಪಂಚಮ್ಯಾಂ ಪನ್ನಗಂ ಹೈಮಂ ಸ್ವರ್ಣೇನೈಕೇನ ಕಾರಯತ್. ಪಂಚಮಿ ದಿನ ಒಂದು ಬಂಗಾರದ ಹಾವನ್ನು ಮಾಡಿ ಕ್ಷೀರಾಜ್ಯ ಪಾತ್ರ ಮಧ್ಯಸ್ಥಂ, ಹಾಲು ಮತ್ತು ತುಪ್ಪ ಆಗಿದ ಪಾತ್ರದಲ್ಲಿಟ್ಟು ವಿಪ್ರಾಯ ದಾಪಯೇತ್, ಪೂಜೆ ಮಾಡಿ ಒಳ್ಳೆಯವನಿಗೆ ಕೊಟ್ಟು ಬಿಡಬೇಕು. ಇದು ಪ್ರಾಯಶ್ಚಿತ್ತಮಿದಂ ಪ್ರೋಕ್ತಂ. ಯಾವುದಕ್ಕೆ? ನಾಗದಷ್ಟಸ್ಯ, ಹಾವು ಕಚ್ಚಿ ಸತ್ತವನಿಗೆ ಹೇಳಿದ್ದು ಪ್ರಾಯಶ್ಚಿತ್ತ. ಯಾರು ಹೇಳಿದ್ದು? ಶಂಭುನ. ಅವನೇ ಹೇಳಿದ್ದು. ಹಾವು ಹೊತ್ತವನೇ ಹೇಳ್ತಾ ಇದ್ದಾನೆ. ಯಾರು ಶೇಷನಾಗ್ತಾನೋ ಹಾವಾಗ್ತಾನೋ ಅವನೇ ಹೇಳ್ತಾ ಇದ್ದಾನೆ, ಹೀಗೆ ಮಾಡಿ ಒಳ್ಳೆಯದಾಗ್ತದೆ ಅಂತ. ಆಗ ಯಾರನ್ನು ಪೂಜೆ ಮಾಡಿ ಕೆಲಸ ಮಾಡಲಿಕ್ಕೆ ಅಂದರೆ ಸರ್ವಗಂ ಸರ್ವಧಾತಾರಂ ಅನಂತಂ ಅಪರಾಜಿತಂ ಅಂತ. ಯಾರು ನೆಲವನ್ನು ಹೊತ್ತಿದ್ದಾನೆ, ಯಾರು ಎಲ್ಲ ಕಡೆಯಲ್ಲಿಯೂ ನಿಂತಿದ್ದಾನೆ, ಅವನನ್ನು ಪೂಜೆ ಮಾಡಲಿಕ್ಕೆ, ಶೇಷನನ್ನು ಪೂಜೆ ಮಾಡಿ ಕೊಡಲಿಕ್ಕೆ. ಇಲ್ಲಿ ಶೇಷನನ್ನು ಹೇಳಿದ ನಂತರ ಹಿಂಬದಿಯ ಗೆರೆಯಲ್ಲಿ ಗರುಡ ಪುರಾಣದಲ್ಲಿ ನಾಗಾಷ್ಟಕಂ ಸಮಭ್ಯರ್ಚ್ಯ ಅಂತ ಶೇಷಾದಿಗಳನ್ನು 8 ಇಟ್ಕೊಳ್ಬೇಕು. ಪ್ರಧಾನನಾಗಿ ಶೇಷನನ್ನು ಪೂಜೆ ಮಾಡಿ ಮತ್ತು ಉಳಿದವರನ್ನು ಪೂಜೆ ಮಾಡಿ ಬಂಗಾರದ ಆ ಹಾವನ್ನು ದಾನ ಮಾಡಲಿಕ್ಕೆ ಉಂಟು. ಎಂತ ಮಾತು ಕೇಳಿಕೊಳ್ಳಿಕ್ಕೆ ಉಂಟಂದ್ರೆ, ಏಕೆ ಚಿನ್ಮೆ ಕುಲೆ ಸರ್ಪದಷ್ಟಾ ಪ್ರಾಪ್ತಾ ಅಧೋಗತಿಂ. ಯಾರು ನಮ್ಮ ವಂಶದಲ್ಲಿ ಹಾವು ಕಚ್ಚಿ ಸತ್ತು ಹಾಳಾಗಿ ಹೋಗಿದ್ದಾರೋ, ವ್ರತದಾನೇನ ಗೋವಿಂದ ಮುಕ್ತಿಭಾಜೋ ಭವಂತುತೇ, ಅವರೆಲ್ಲ ನಾನು ಮಾಡಿದ ಈ ವ್ರತದಿಂದ ಉದ್ಧಾರರಾಗಲಿ ಅಂತ ಕೇಳುವುದು ಯಾರಲ್ಲಿ? ಗೋವಿಂದನಲ್ಲಿ, ದೇವರಲ್ಲಿ. ಯಾಕೆ? ಕೂತವ ಮೇಲೆ ಅವನೇ, ಫಲ ಕೊಡುವವನೇ, ಮತ್ತೆ ಯಾರು ಕೊಡುವುದಿಲ್ಲ. ಅಹಮ್ಮಿ ಸರ್ವಯಜ್ಞಾನಂ ಭೋಕ್ತಾಚದ. ನಾನು ಎಷ್ಟು ಸರ್ತಿ ಹೇಳೋದು, ಏನು ಮಾಡಿದರೂ ಅದರ ಫಲ ಕೊಡುವವ ದೇವರೇ, ಸ್ವೀಕರಿಸುವ ದೇವರೇ. ಆದ್ದರಿಂದ ಇಲ್ಲೆಲ್ಲ ಗಮನಿಕೆ ಇರ್ತದೆ. ಹಾಗೆಯೇ ನಾವು ಓದದಿದ್ದರೆ ಅರ್ಥವೇ ಆಗೋದಿಲ್ಲ. ಕೊನೆಯಲ್ಲಿ ಒಂದು ಕ್ಲೂ ಇಟ್ಟು ಹೋಗ್ತಾರೆ ಅವರು, ಇದರಿಂದ ನನಗೆ ಗೋವಿಂದ ಒಳ್ಳೆಯದು ಮಾಡಲಿ ಅಂತ. ಹಾಗಾಗಿ ಭಗವಂತನೇ ಮುಕ್ತಿಭಾಜ, ನನ್ನನ್ನು ಸದ್ಗತಿಯನ್ನು ಪಡೆಯುವಂತೆ ಮಾಡಲಿ, ಅದು ಅವರಿಗೂ ಸದ್ಗತಿ ಆಗಲಿ, ನನಗೂ ಒಳ್ಳೆಯದಾಗಲಿ. ಯಾವತ್ತು ನೋಡಿದರೂ ನಮಗೆ ಪಾಪ ಬರ್ತಾ ಇರ್ತದೆ ವಂಶದಲ್ಲಿ. ಯಾಕೆಂದರೆ ಮನೆ ಅವರು ಕಟ್ಟಿರ್ತಾರೆ, ಅದರಲ್ಲಿ ನಾವು ಗಮ್ಮತ್ತಲ್ಲಿ ಮಲಗಿರ್ತೇವೆ, ಅವರು ಹೋಗಿರ್ತಾರೆ. ಆದರೆ ಮನೆ ಕಟ್ಟುವಾಗ ಅವರು ಹಾವು ಕೊಂದು ಹೋಗಿರ್ತಾರೆ. ಅದು ನಮಗೆ ಇಲ್ಲಿ
ಅಸೆಟ್ಟಾಗಿ ಸಿಗ್ತದೆ, ಅದನ್ನು ನಾವು ಗಮನಿಸುವುದಿಲ್ಲ. ಗಮ್ಮತ್ತಿನಲ್ಲಿ ಮನೆಯಲ್ಲಿ ಇರ್ತೇವೆ, ದುಡ್ಡು ಇಲ್ಲದೆ ಮನೆ ಸಿಕ್ಕಿದೆ, ಆದರೆ ಅವರು ಕಷ್ಟಪಟ್ಟು ಮಾಡಿದ್ದು ಎಲ್ಲಿಯೋ ಹಾವು ಸತ್ತಿರ್ತದೆ, ಅದರಿಂದ ನಮಗೆ ಮಾಡುವ ಗ್ರಾಚಾರ ಉಳಿತದೆ. ಅದಕ್ಕೆ ಅವರು ಹೇಳಿದ ಇಷ್ಟೆಲ್ಲ ಮಾಡಿಕೊಳ್ಳಿ, ಆರಾಮವಾಗಿ ಬದುಕಿಕೊಳ್ಳಿ, ಅವರಿಗೂ ಖುಷಿ, ನಿಮಗೂ ಒಳ್ಳೆಯದು ಅಂತ. ನೆಕ್ಸ್ಟ್, ಇದು ಒಂದು ವಿಶೇಷಾಂಶ ಗಮನಿಸಬೇಕಾದ್ದು, ನಿನ್ನೆ ಬರಲಿಲ್ಲ. ವರಾಹ ಪುರಾಣದ ಒಂದು ಮಾತು, ಪೂಜೆ ಮಾಡಿತು ನಾನು ಈಗಲೇ ಹೇಳಿದೆ, ಅದರ ಒಳಗೆ ನಿಂತವನು ಭಗವಂತನಿಗೆ ಅದು ಸಮರ್ಪಣೆ ಆಗ್ತದೆ ಅಂತ. ಅದರಲ್ಲಿ ಯಾರು ಶೇಷನ ಒಳಗಿದ್ದಾನೆ ಎನ್ನುವುದೊಂದು ಅಪೂರ್ವವಾದ ಚಿಂತನೆ. ಪೂಜೆ ಮಾಡುವಾಗ ಯಾರನ್ನು ಕರಿಬೇಕು, ಅದಕ್ಕೆ ಕೊನೆಯಲ್ಲಿ ಹೇಳ್ತಾರೆ, ಸಾಕ್ಷಾತ್ ಸಂಕರ್ಷಣಾತ್ಮಾಹಂ ತಾಂ ಪೂಜಾಂ ಸ್ವಯಮಾದದೆ ಅಂತ. ನೀನು ಯಾರ ಪೂಜೆ ಮಾಡಿದರೂ ನಾನೇ ತಗೊಳ್ಳೋದು, ಹಾವಿನ ಪೂಜೆ ಮಾಡಿದರೆ ನಾನು ಸಂಕರ್ಷಣನಾಗಿ ತಗೊಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಯಾರು ಸಂಕರ್ಷಣ ಎನ್ನುವುದನ್ನು ಮುಂದಿನ ಸ್ಲೈಡಲ್ಲಿ ಹೇಳ್ತೇನೆ ನಾನು. ಈ ವಿಷಯವನ್ನು ಉಲ್ಲೇಖ ಮಾಡ್ತೇನೆ. ತತಃ ಕುರ್ವೀತ ಪಂಚಮ್ಯಾಂ ನಾಗಾನಾಂ ಪೂಜನಂ ನರಃ. ಪಂಚಮಿ ಎಂದು ನಾಗರ ಪೂಜೆ ಮಾಡಲಿಕ್ಕೆ, ಯಾವಾಗ ಮತ್ಪೂಜಾನಂತರಂ, ನನ್ನ ಪೂಜೆ ಬಳಿಕ ಮಾಡಲಿಕ್ಕೆ, ಮೊದಲಲ್ಲ. ಹೋಗಿ ಹೋಗಿ ಮೊದಲು ಎದ್ದ ನಂತರ ಅವನ ಕೆಲಸ ಮಾಡೋದಲ್ಲ, ಮೊದಲ ಪೂಜೆ ನನಗೆ ಮಾಡಲಿಕ್ಕೆ ದೇವರು ಹೇಳೋದು. ನನಗೆ ಪೂಜೆ ಮಾಡಿದ ನಂತರ ನನಗೆ ಕೊಟ್ಟಿರತಕ್ಕ ಫಲವಸ್ತುಗಳು, ಪುಷ್ಪಗಳು ಇವೆಲ್ಲ ಇರ್ತದಲ್ಲ, ಅದರಲ್ಲಿ ಅವರನ್ನು ಪೂಜೆ ಮಾಡಲಿಕ್ಕೆ, ಸೀದವರಿಗೆ ಹಾಕಲಿಕ್ಕಿಲ್ಲ. ಶೇಷ ಪ್ರಸಾದಗಳು ಎಲ್ಲ ದೇವರದ್ದೇ ಸೊತ್ತುಗಳನ್ನು ಹಾಕಲಿಕ್ಕೆ, ದೇವರ ಸೊತ್ತು ಹಾಕದಿದ್ದವರೆಲ್ಲ ತಗೊಳ್ಳುವುದಿಲ್ಲ. ಅದರಿಂದ ಹೂವಾಗಲಿ ಹಣ್ಣಾಗಲಿ ಏನೇ ಇರಲಿ ವಿಷಯಗಳೆಲ್ಲ ದೇವರಿಗೆ ಹಾಕಿಕೊಂಡ ನಂತರ ಮಾಡಲಿಕ್ಕೆ. ಇವತ್ತು ನಾವೇನು ಮಾಡ್ತೇವೆ ಅಂದರೆ ಅದು ಮಾಡಲಿಕ್ಕೆ ಸುಲಭ ಆಗಲಿಕ್ಕೋಸ್ಕರ ನಾಗಬನಗಳಲ್ಲಿ ಹಾವುಗಳ ಮೇಲೆ ಒಂದು ಸಂಪುಟ ಇಟ್ಟು ಅದರಲ್ಲಿ ಶಾಲಿಗ್ರಾಮ ಇಡ್ತೇವೆ, ದೇವರನ್ನು ತಂದಿಡ್ತೇವೆ. ಶಾಲಿಗ್ರಾಮ ಇದ್ದರೆ ಅದಕ್ಕೆ ಹಾಕಿದ ನಂತರ ಉಳಿದವರಿಗೆಲ್ಲ ಆಗ್ತದೆ. ಹಾಗಾಗಿ ಏನಾದರೂ ಒಂದು ಉಪಾಯ ಮಾಡದೇ ಇದ್ದರೆ ಸೀದಾ ಕೊಟ್ಟದ್ದು ಉಪಯೋಗಕ್ಕೆ ಬರುವುದಿಲ್ಲ. ಅದರಿಂದ ಒಂದು ನಾವು ಗಮನಿಸಿ ಹೇಳಬೇಕು, ಕೆಲವೊಮ್ಮೆ ಅವರು ಮಾಡೋದು ಮಾಡಲಿ ಬೇರೆ, ನಮಗೆ ಯಾಕೆ ಅಂದರೆ ನಮ್ಮ ಸೊತ್ತಲ್ವಾ, ನಾವು ಖರ್ಚು ಮಾಡ್ತಾ ಇರೋದಲ್ವ, ಪುಣ್ಯ ನಮಗೆ ಬರಬೇಕಲ್ಲ. ಆದ್ದರಿಂದ ಒಬ್ಬ ದೋಸೆ ಮಾಡ್ತಾ ಇದ್ದೇನೆ ಇಟ್ಕೊಳ್ಳುವ, ನಾವು ತಿನ್ನಲಿಕ್ಕೆ ಬಂದಿದ್ದೇವೆ, ದುಡ್ಡೇನು ಕೊಡ್ತೇವೆ ನಾವು, ಆದರೆ ಅದು ಹಲ್ಲಿ ಬಿದ್ದು ತಿಂತೇವಾ? ಅವನ ಹತ್ರ ಹೇಳಿದ್ರು, ಸ್ವಲ್ಪ ನೋಡಿಕೊಂಡು ಮಾಡು ಮಾರಾಯ, ಲೈಟ್ ಹಾಕಿ ಅಲ್ಲಿ ನೋಡು, ಹೇಳೋದಿಲ್ವಾ? ಅವನ್ನೆಲ್ಲ ಬೆವರೆಲ್ಲ ಒರೆಸಿಕೊಂಡು ಕಡಪೆಲ್ಲ ಅಲ್ಲಾಡಿಸಿ ಮಾಡ್ತಾ ಇದ್ರೆ ನಾವು ಒಪ್ತೇವಾ? ಇಲ್ಲಲ್ಲ. ಹಾಗೆ ನಾವು ನೋಡಿ, ನಮ್ಮ ಊಟೋಪಚಾರಗಳಲ್ಲಿ ಮೇಸ್ತ್ರಿ ಮನೆ ಕಟ್ತಾ ಇರ್ತಾನೆ, ದುಡ್ಡು ನಾವೇ ಕೊಡೋದು, ಅವನು ಪರ್ಕಟ್ ಸಿಮೆಂಟ್ ಹಾಕಿ ನಾವು ಸುಮ್ಮನೆ ಕೂತ್ಕೊಳ್ತೇವಾ? ಇಲ್ಲಿ ಮಂಡೆ ಮೇಲೆ ಸ್ಲ್ಯಾಬ್ ನಮಗೆ ಬೀಳುದಲ್ಲ, ಅವನ ಮೇಲೆ ಬೀಳ್ತದ? ಗಮನಿಸಿ. ಒಬ್ಬರು ಡಾಕ್ಟರ್ ಇದ್ದಾರೆ, ಎಂಥದ್ದು ಚುಚ್ಚಿದ್ರು ಒಪ್ಪಿಕೊಳ್ತೇವಾ? ನಮ್ಮ ಕೈ ಅಲ್ವಾ, ನಾವು ಬದುಕುದು ಬೇಡವಾ? ಇಷ್ಟೆಲ್ಲ ಇರುವಾಗ ಪೂಜೆ ಪುನಸ್ಕಾರ ಮಾಡುವಾಗಲೂ ಸ್ವಲ್ಪ ಗಮನ ಕೊಡಬೇಕು. ಏನು ಮಾಡ್ತಾರೆ, ಏನು ಮಾಡಿಸಬೇಕು, ಏನು ಇರ್ತದೆ, ಸ್ಪಿರಿಟ್ ಏನು ಆಗ್ತದೋ ಇಲ್ಲವೋ. ಧರ್ಮಕರ್ಮಕ್ಕೆ ಬಂದಾಗ ನಮ್ದು ಯಾಕೆ ದಿವ್ಯ ನಿರ್ಲಕ್ಷ್ಯ, ಅಸಡ್ಡೆತನ, ಸೋಮಾರಿತನ? ಅವ್ರು ಮಾಡಲಿ ಪೂಜೆ ಪುನಸ್ಕಾರ, ನಾನು ಆಫೀಸಲ್ಲಿ ಫೋನ್ ಮಾಡ್ತಾ ಇರ್ತೇನೆ, ಇಲ್ಲಿ ವರ್ಕ್ ಫ್ರಮ್ ಹೋಮ್ ಉಂಟು, ಅದೆಲ್ಲ ಆಗಬಾರ್ದು. ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರಬೇಕು, ನಾವಲ್ಲಿ ಇರಬೇಕು, ಸ್ವಲ್ಪ ಕೂತ್ಕೊಳ್ಬೇಕು. ನಮ್ಮಿಂದ ಆದಷ್ಟು ಆಗಲಿಕ್ಕೆ ಮಾಡಲಿಕ್ಕಾಗುವುದನ್ನು ಮಾಡಬೇಕು. ನಾವು ಹೂ ಕೊಯ್ಯುವುದಾಗಲಿ ತಂದಿಡುವುದಾಗಲಿ ಎಲ್ಲ ನಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ ಆ ಶ್ರದ್ಧೆಯಿಂದ ಆ ಫಲವನ್ನು ನಾವು ಪೂರ್ಣ ಪಡೀಲಿಕ್ಕೆ ಆಗ್ತದೆ. ದುಡ್ಡಿನಿಂದ ಕೊಂಡ್ಕೊಳ್ಳಿಕ್ಕೆ ಬರುವುದಿಲ್ಲ ಯಾವುದೇ ಧರ್ಮಕರ್ಮದ ಬಗ್ಗೆ, ಅದೊಂದು ಮಾಧ್ಯಮ ಅಷ್ಟೇ ಹೊರತು ಮತ್ತೇನಲ್ಲ. ನಾವೇ ದುಡಿದರೆ ಆ ಪ್ರಯತ್ನಕ್ಕೆ ದೇವರ ಫಲವನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ದೇವರ ಸೇವೆ ಆದ ಬಳಿಕ ಶೇಷಾದಿಗಳ ಪೂಜೆ ಗಮನಿಸಿ. ಮತ್ಪೂಜಾ ನಂತರಂ ಶೇಷಂ ವಾಸುಕಿಂ ತಕ್ಷಕಂ ತಥಾ ಕರ್ಕೋಟಕಂಚ ಪದ್ಮೌಚ ಶಂಕಂ ಕುಲಿಚಮೇವಚ. ಇಲ್ಲಿ ಆರ್ಡರ್ ಇದೆ, ಮತ್ತೆ ಹೇಳಿದ ಪ್ರಕಾರವೇ, ತಪ್ಪಿಸುವುದಿಲ್ಲ. ಅವರು ಶಬ್ದವನ್ನು ಹಾಕುವಾಗ ಮಾಡಿ ಯಾವುದರಿಂದ ಪೂಜೆ ಮಾಡಬೇಕು? ಪೂಜೆತು ಶರ್ಕರ ಕ್ಷೀರ ಘೃತ ಪಾಯಸ ಖಾದ್ಯಗೈಹಿ. ಹಾಲು ಹಾಕಬೇಕು, ತುಪ್ಪ ಹಾಕಬೇಕು, ಆನಂತರ ಅನ್ನ ಪಾಯಸ ಮಾಡಬೇಕು, ಒಳ್ಳೆ ತಿನ್ನುವ ತಿನಿಸುಗಳು ಅಪ್ಪ ಎಲ್ಲ ಬೇಕು ಅಂತಾರೆ. ಖಾದ್ಯ ಅಂದರೆ ತಿನ್ನುವಂಥದ್ದೊಂದು ಭಕ್ಷ್ಯ ಭೋಜ್ಯಗಳೆಲ್ಲ, ಇವುಗಳಿಂದೆಲ್ಲ ಶೇಷನ ಪೂಜೆಯನ್ನು ಮಾಡಿ. ಅದರಲ್ಲಿ ಯಾರಿರ್ತಾನೆ ಅಂತ ಹೇಳಿದರೆ, ನಾನು ಸಂಕರ್ಷಣ ಆತ್ಮ. ಸಂಕರ್ಷಣ ಆತ್ಮ ಅಂದರೆ ಸಂಕರ್ಷಣ ಸ್ವಾಮಿ ಅಲ್ಲಿದ್ದಾನೆ. ಸಂಕರ್ಷಣನ ಚಿಹ್ನೆ ಅದು, ಕೆಂಪು ಬಣ್ಣದವ, ಕೈಯಲ್ಲಿ ಹಲ ಮುಸಲ ಇರ್ತಾನೆ, ಚಕ್ರಶಂಖ ಹಿಡಿದಿದ್ದಾನೆ. ಭಗವಂತನಲ್ಲಿ ಚಕ್ರಶಂಖ ಮೇಲೆ ಬರ್ತದೆ, ಮತ್ತು ಎರಡು ಕೈಯಲ್ಲಿ ಹಲ ಮತ್ತು ಮುಸಲ. ಹಲ ಮುಸಲ ಅಂದರೆ ನೇಗಿಲು ಮತ್ತು ಒನಕೆ ಭತ್ತ ಕುಟ್ಟಲಿಕ್ಕೆ, ನೇಗಿಲು ಹಾಯಿಸಿಕೊಂಡು ಭತ್ತ ನೇಜಿ ಎಲ್ಲ ಮಾಡಲಿಕ್ಕೆ ಬೇಕಾಗ್ತದೆ, ಹದ ಮಾಡಲಿಕ್ಕೆ ಕೃಷಿ ಗದ್ದೆಯನ್ನು. ಆದ್ದರಿಂದ ಅವನು ಅನಂತನ ಒಳಗಿದ್ದಾನೆ. 1000 ಹೆಡೆಯವ ಅಂತ ಹಿಂದೆ ನೋಡಿ ಆಯಿತು. ಸಹಸ್ರ ಶೀರ್ಷ ಅಂತ ಹೇಳಿಕೊಂಡು ಹಿಂದೆ ಹೇಳಿದ್ದು, ಶುದ್ಧಾಂಗ ಅಂತೇಳಿ ಅಪ್ರಕಂಪಶ್ಚ ಕಂಪಿತ ಅಂತೇಳಿ ಶೇಷನಿಗೆ 1000 ಹೆಡೆ ಅಂತ. ಅದಕ್ಕೆ ನಾನು 1000 ಹೆಡೆಯನ್ನು ತೋರಿಸಲಿಕ್ಕೆ ಶೇಷನಲ್ಲಿ ನಿಂತ ಸಂಕರ್ಷಣನ ಚಿತ್ರವನ್ನು ಮಾಡಿ, ಅದು ಶೇಷಗೆ ಗೊತ್ತಾಗೋದು ಅವನ ಮಂಡೆ ಮೇಲೆ ಒಂದು ದೊಡ್ಡ ಭೂಗೋಳವನ್ನು ಇಟ್ಟಿದೆ. ಎಲ್ಲ ಅವ ಹೇಳ್ತಾನೆ, ಚಿತ್ರದ ಮೂಲಕ ತೋರಿಸಿದರೆ ಮಾತ್ರ PPT ಆಗುವುದು ಅಂತ. ಅದಕ್ಕೆ ಆದಷ್ಟು ಚಿತ್ರವನ್ನೆಲ್ಲ ಹಾಕಿ ಭೂಗೋಳವನ್ನೆಲ್ಲ ತೋರಿಸಿ ಭಾಳ ಚಂದವಾಗಿ ಶೇಷನ ತಲೆ ಮೇಲೆ ಅದು ಸರ್ಷಪ ಇರಬೇಕು, ಒಂದು ಸಾಸಿವೆಯಾಗಿರಬೇಕು. ಆದರೆ ಸಾಸಿವೆಯಾಗಿ ನಾನು ಹಾಕಿದರೆ ನಿಮಗೆ ಕಾಣೋದು ಹೀಗೆ, ಮತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ. ಶೇಷ ಸಣ್ಣದಾಗಿದ್ದಾನೆ ಲೆಕ್ಕಾಚಾರದಲ್ಲಿ. ನೆಕ್ಸ್ಟ್, ಈಗ ಸಂಕರ್ಷಣ ಬಂದ, ಅವನ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ ಅಂದರೆ ಮುಂದಿನ ಸ್ಲೈಡಲ್ಲಿ ಮಾತಾಡ್ತೇನೆ.
ನೆಕ್ಸ್ಟ್ ಸ್ಲೈಡ್ ಇದೆಯಾ? ಬ್ಯಾಕ್. ಇದು ನಿನ್ನೆ ಹೇಳಿದ್ದೇನೆ ನಾನು ಪರಿವಾರದ ಬಗ್ಗೆ, ಇನ್ನು ಹಿಂದೆ. ಬ್ಯಾಕ್. ಇದು ಮುಂದೋಯ್ತಲ್ಲ, ಮುಂದೋಯ್ತು. ಇದನ್ನು ನೆಕ್ಸ್ಟ್ ಬಿಡಿ. ಇದು ಬ್ಯಾಕ್ ಬೇಡ, ಮುಂದೆ. ನೆಕ್ಸ್ಟ್ ಇದರ ನೆಕ್ಸ್ಟ್. 23. ಓಕೆ, 23 ಇರಲಿ ಮತ್ತೆ ನಾನು ವಿವರಣೆ ಕೊಡ್ತೇನೆ, ಇರಲಿ. ಇದು ನಿನ್ನೆ ಹೇಳಿದ್ದೇನೆ ನಾನು, ಮಹಾಭಾರತದ ಆದಿಪರ್ವದಲ್ಲಿ ಪ್ರಧಾನವಾಗಿ ಬರತಕ್ಕ ಹಾವುಗಳು ಅಂತ, ಪರಿವಾರದಲ್ಲಿ ಇವರನ್ನೆಲ್ಲ ಸೇರಿಸಲಿಕ್ಕೊಂಡು ಬಿಡಬಾರ್ದು ಅಂತ ನಿನ್ನೆ ಒಂದು ಕಮೆಂಟ್ ಮಾಡಿದ್ದೇನೆ. ನೆಕ್ಸ್ಟ್. ಇದೆಲ್ಲ ಓದಬೇಕು ಬೇಡಲ್ಲ, ಎಲ್ಲ ಹಾವುಗಳು ಇಲ್ಲಿ ಸೇರಿದ್ದಾರೆ. ಇನ್ನೊಂದು ದಿವಸ ಪುರುಸೊತ್ತಲ್ಲಿ ಓದ್ತೇನೆ. ಇಲ್ಲಿ ಮಹಾಭಾರತದಲ್ಲಿ ಬಂದ ಉಳಿದವರುಗಳು ಇಲ್ಲಿದ್ದಾರೆ. ಇರಲಿ, ಓದಿಬಿಡ್ತೇನೆ. ಬ್ಯಾಕ್ ಸ್ಲೈಡ್ ಇರಲಿ ಒಮ್ಮೆ ಪ್ಲೀಸ್. ಎಸ್, 23ನೇ ಒಂದು ಪ್ರಮಾಣವಾಗಿ ನಾನು 8 ನಾಗಗಳು ಎಲ್ಲಿ ಬರ್ತಾರೆ ಹೇಳಲಿಕ್ಕೆ, ಮಹಾಭಾರತದ ಆದಿಪರ್ವದಲ್ಲಿ ಬರುವ ಬಹುತ್ವ ನಾಮಧೇಯಾನಿ ಪನ್ನಗಾನಾಂ ತಪೋದನ ಕೀರ್ತಯಿಷ್ಯೆ ಸರ್ವೇಷಾಂ ಪ್ರಾಧಾನ್ಯನತು ಮೇ ಶೃಣು. ಇದು ಇಂಪಾರ್ಟೆಂಟ್ ವಿಷಯ ಅಂತ ಕೇಳಿದರೆ ಹೇಳಲಿಕ್ಕೆ ಸುಮಾರು ಇರ್ತದೆ, ಸಮಯ ಸಾಯ್ತದೆ ಅಂತ ಮತ್ತೇನಿಲ್ಲ. ವಾಸ್ತವವಾಗಿ ಏನು ಕೇಳಿದರೆ, ಮಹಾಭಾರತದಲ್ಲಿ ಹಾವುಗಳನ್ನೆಲ್ಲ ಒಟ್ಟು ಮಾಡಿದ್ದಾರೆ. ಮಹಾಭಾರತ ಅಂದರೆ ಮೊದಲೇ ಹೇಳಿದ್ದೆ ನಾನು, ಅದು ವೇದದ ಹಾಗಲ್ಲ, ವೇದಕ್ಕಿಂತ ಮೇಲೆ ಇದ್ದಾಗೆ, ಆಯ್ತಲ್ಲ. ಇನ್ನು ಹೇಳುವ ವೇದಾದಪಿ ಪರಂಚಕ್ರೆ ಪಂಚಮ ವೇದ ಉತ್ತಮಂ ಅಂತ. ನಮಗಂತೂ ಇವತ್ತು ವೇದವೇ ಮಾತಾಡುವಂಥದ್ದು. ಅದರಲ್ಲಿ ಬಂದ ನಾಗಗಳ ಹೆಸರು ಅಂದರೆ ಉಂಟಲ್ಲ, ಅದು ಪರಮೋಚ್ಚ ಸಂಗತಿ. ಅದರಲ್ಲಿ ಅತ್ಯಂತ ಪ್ರಧಾನವನ್ನು ಇಟ್ಟುಕೊಳ್ಳುತ್ತೇನೆ, ಉಳಿದದ್ದನ್ನು ಬಿಟ್ಟಿದ್ದೇನೆ ಅಂದಿದ್ದಾರೆ ಅವರು. ಆದ್ದರಿಂದ ಆ ಪ್ರಧಾನವಾದ ಹಾವುಗಳ ಜೊತೆಯಲ್ಲಿ 8 ಇದ್ದಾರೆ. 8ಕ್ಕೋಸ್ಕರ ಕಲರ್ ಹಾಕಿದ್ದೆ ನಾನು. ಶೇಷಃ ಪ್ರಥಮತೋ ಜಾತಃ ವಾಸುಗಿಸ್ತದನಂತರ ಮೈರಾವತ ತಕ್ಷಕಕ್ಷ ಕರ್ಕೋಟಕ ಧನಂಜಯೋ ಕಾಲಿಯೋ ಮಣಿನಾಗಶ್ಚ ನಾಗಶ್ಚ ಪೂರ್ಣಸ್ತದ ನಾಗಸ್ತದ ಪಿಂಜರಕ ಯಲ ಪತ್ರೋತ ವಾಮನಃ ನೀಲೋತತ ನಾಗೋ ಕಲ್ಮಾಶ ಶಬಲೋತತ ಆರಿಕಶ್ಚೋಗರಕಶ್ಚೇನಾಗ ಕಲಶಬೋತಕಃ ಸುಮನಾಕ್ಯೋದತಿ ಮುಖ ತಥಾ ವಿಮಲಬಿಂಡಕಃ ಆಪ್ತಕೋಟರಕಶ್ಚೈವ ಶಂಕೋವಾಲಿಶಿಕಸ್ತದ ನಿಷ್ಠಾರಕೋ ಹೇಮಗುಹೋ ನೌಷಃ ಪಿಂಗಳಸ್ತದ ಬಾಹ್ಯಕರ್ಣೋ ಹಸ್ತಿಪತಃ ತಥಾ ಮುದ್ಗರಬಿಂಡಕ ಕಂಬಳಾಶ್ವತರೋ ಚಾವಿನಾಗಃ ಕಾಲೀಯಕಸ್ತದ ವೃತ್ತ ಸಂವರ್ತಕೋ ನಾಗೋ ದೌಚ ಪದ್ಮವು ಇತಿ ಶ್ರುತೌ. ಶೇಷ, ವಾಸುಕಿ, ತಕ್ಷಕ, ಕರ್ಕೋಟಕ, ಶಂಕವಾಲ, ಪದ್ಮ, ಮಹಾಪದ್ಮ, ಕಾಲಿಯ. ಆ ಕಾಲಿಯನನ್ನೇ ಕುಲಿಕ ಅನ್ನೋದು ಕೆಲವೊಮ್ಮೆ ಅವರು. ಹಾಗಾಗಿ ಈ 8 ನಾಗಗಳ ಜೊತೆಯಲ್ಲಿ ಉಳಿದವರು ಇರಲಿಕ್ಕೆ ಹೋಗಿ ಉಳಿದವರನ್ನು ಪೂಜೆ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ ಅಂತ ನಿನ್ನೆ ಬಾಯ್ಬಿಟ್ಟು ಹೇಳಿದ್ದೇನೆ. ಮಹಾಭಾರತದಲ್ಲಿ ಹೇಳಿದ ಹಾವುಗಳು ಇಷ್ಟೇ, ಇನ್ನು ಹೆಚ್ಚಿಲ್ಲ, ಬಿಡಲಿಕ್ಕೂ ಅವಕಾಶ ಇಲ್ಲ. ಅದರಿಂದ ಎಲ್ಲ ನನಗೆ ಬೇಕಾದಂಥ ವ್ಯಕ್ತಿಗಳು ಸಿಕ್ಕಿದ್ದಾರಂದಾಗ ಒಂದು ತಪ್ಪಿಸಲಿಕ್ಕೂ ಒಂದು ಸೇರಿಸಲಿಕ್ಕೂ ನನ್ನಲ್ಲಿ ಆಗ್ತಾ ಇಲ್ಲ. ಅಷ್ಟು ಸ್ಪಷ್ಟವಾಗಿ ವೇದವ್ಯಾಸರು ಅತ್ಯಂತ ಯಾಕೆಂದರೆ ಒಂದು ವಿಷಯ, ಎಲ್ಲಿ ವೇದದಲ್ಲಿ ಹೆಸರು ಬರ್ತದ ಅವರು ಗ್ರೇಟ್ ಅಂತ ಅರ್ಥ. ಇದು ನಿಯಮ. ಆಖ್ಯಾತರು ಅಂತ ಅದಕ್ಕೆ ಹೆಸರು. ಅನಾಖ್ಯಾತರು ಅಂದರೆ ನೋ ನೇಮ್ಸ್ ಅಂತ, ಹೆಸರು ಇಲ್ಲದವರು ಅಂತ. ಹೆಸರು ಇಲ್ಲದವರಾದರೆ ಅವರು ಅನಾನಿಮಸ್ ಅಂತ, ಲೆಕ್ಕಕ್ಕಿಲ್ಲ ಅಂತ ಅರ್ಥ. ಹೆಸರು ಹೇಳಿದರೆ ಹಿ ಹ್ಯಾಸ್ ರೆಕಗ್ನೈಸ್ಡ್ ಅಂತ ಅರ್ಥ. ಇದು ವೇದದ ಕತೆ. ವೇದ ಆಗಲಿ, ಪುರಾಣ ಆಗಲಿ, ಇತಿಹಾಸ ಆಗಲಿ, ಯಾವುದಾದ್ರೂ ಹೆಸರನ್ನು ಕರೆದ್ರೆ ಅವರು ದೊಡ್ಡ ಜನ ಅಂತ ಅರ್ಥ. ಹೆಸರು ಇಲ್ಲ, ಋಷಿಗಳು ಬಂದರು ಅಂದರೆ ಯಾರು ಗೊತ್ತಿಲ್ಲ ಆದರೆ ಅದು ಸಾಮಾನ್ಯ ಅಂತ ಅರ್ಥ. ಹೆಸರು ಹೇಳಿದರೆ ಅದ್ಭುತ. ಅದರಿಂದ ಹೆಸರು ಹೇಳಿದ ನಾಗಗಳು ಇರುವುದು ಇಷ್ಟೇ, ಇನ್ನಿಲ್ಲ. ಇಷ್ಟೇ ಅಂದರೆ ನೆಕ್ಸ್ಟ್ ಪೇಜು ಸೇರಿ ಅಂದರೆ ಒಟ್ಟು 72 ಆಗ್ತಾರೆ. ಮೇಲೆ ಬರೆದಿದ್ದೇನಲ್ಲ, 72 ಪರಿವಾರ ನಾಗಗಳು ಅಂತ, 8 ಪ್ರಧಾನರು ಅಂತ. ನೆಕ್ಸ್ಟ್ ನಾನು 72ಕ್ಕೆ ಯಾಕೆ ಅರ್ಥ ಹೇಳಲಿಲ್ಲಲ್ಲ, ಹೇಳಿಬಿಡ್ತೇನೆ ಇವತ್ತಿನವ್ರಿಗೆ ಹೇಳದ ಸೀಕ್ರೆಟ್. ಅದು 72 ಯಾಕೆಂದರೆ ನಮ್ಮ 72,000 ನಾಡಿಗಳ ವ್ಯಕ್ತಿಗಳು ಅಂತ. ಪ್ರಧಾನ 1,000ಕ್ಕೆ ಒಂದರಂತೆ 72 ನಾಗಗಳು. ನಾಡಿಗಳು ಅಂದರೆ ನಾಗಗಳು, ಜಸ್ಟ್ ಲೈಕ್. ಹಾಗಾಗಿ ಆ ನಾಡಿಗಳಲ್ಲಿ ಅಷ್ಟು ಪವರ್ ತುಂಬಿಸಲಿಕ್ಕೆ ಒಂದು ನಾಡಿ ಸ್ಟ್ರೋಕ್ ಆದರೂ ಸಾಕು, ಮನುಷ್ಯ ನಡಿಯುವುದಿಲ್ಲ, ಮತ್ತೆ ಮಾತಾಡೋದಿಲ್ಲ, ಮತ್ತೆ ಎಲ್ಲಿದ್ದಾಗುತ್ತೆ ಏನು ಗೊತ್ತು. ಹಾಗಾಗಿ 72 ನಾಗಗಳ ಈ ನಾಗಗಳ ಪೂಜೆ ಮಾಡಿದರೆ ನಾನು ಗ್ಯಾರಂಟಿ ಹೇಳ್ತೇನೆ, ಅವನು ಗ್ಯಾರಂಟಿ ಚೆನ್ನಾಗಿ ಬದುಕ್ತಾನೆ, ಎಲ್ಲಿಯೂ ಸ್ಟ್ರೋಕ್ ಆಗದೆ, ಕಡಿಮೆ ಆಗದೆ. ಅಷ್ಟು ನಾಡಿಗಳ ಮೇಲೆ ಸಂಚಾರ ಆಗತಕ್ಕ ಸಾಮರ್ಥ್ಯ ಈ ಹಾವುಗಳಿಗಿವೆ. ಹಾಗಾಗಿ ಅದ್ಭುತವಾದ ವಿಷಯ ಇದು. 72 ಪರಿವಾರ ನಾಗಗಳನ್ನು ಮಹಾಭಾರತ ವೇದವ್ಯಾಸರು ದಾಖಲೆ ಮಾಡಿಕೊಟ್ಟಿದ್ದಾರೆ 8 ನಾಗಗಳ ಜೊತೆಯಲ್ಲಿ. ಅದರಿಂದ ಪರಿವಾರ ಪೂಜೆಗೆ ಅವರು ಬೇಕಾಗ್ತದೆ. ಇನ್ನೊಂದು ಕಡೆಯಲ್ಲಿ ಉದ್ಯೋಗ ಪರ್ವದಲ್ಲಿ ಮತ್ತೆ ಹೇಳಿದ್ದು, ಸೆಕೆಂಡ್ ಟೈಮ್ ಆಲ್ಸೋ ಹಿ ರಿಪ್ಲೈಸ್. ನಾಗಃ ಶಂಖಮುಖಶ್ಚೈವ ತಥಾ ಕೂಷ್ಮಾಂಡಕೋಪರಃ ಕ್ಷೇಮಕಶ್ಚ ತಥಾ ನಾಗಪಿಂಡರಕಸ್ತದ ಕರವೀರಃ ಪುಷ್ಪದಂಶ್ರಃ ಬಿಲ್ವಕಃ ಬಿಲ್ವಪಾಂಡುರಃ ಮೂಷಕಾತಃ ಶಂಖಶಿರಃ ಪೂರ್ಣಭದ್ರೋ ಹರಿದ್ರಕಃ ಅಪರಾಜಿತೋ ಜ್ಯೋತಿಕಶ್ಚ ಪನ್ನಗಶ್ರೀವಹಸ್ತದ ಕೌರವ್ಯೋ ಧೃತರಾಷ್ಟ್ರ ಶಂಖಪಿಂಡಶ್ಚ ಪುಷ್ಕರಃ ವಿರಜಾಶ್ಚ ಸುಬಾಹುಶ್ಚ ಶಾಲಿಪಿಂಡಶ್ಚ ಶಲ್ಲಿಕಾಸ್ತೆ ಪಿಂಡಪಿಟರಕೋ ಸುಮುಖಕೌಣಭಾಷಣಃ ಕುಟರ ಕುಂಜರಶ್ಚೈವ ತಥಾ ನಾಗಪ್ರಭಾಕರಃ ಕುಮುದಃ ಕುಮುದಾಕ್ಷಶ್ಚ ತಿತ್ತಿರಿರಹಲಿಕಸ್ತದ ಕರ್ದಮಶ್ಚೈವ ನಾಗೋತ ಬಹುಮೂಲಸ್ತದೈವ ಚ ಕರ್ಕರೋಚೋಭೌ ಕುಂಡೋದರ ಮಹೋದರೌ ಏತೆ ಪ್ರಾಧಾನ್ಯತೋ ನಾಗಾಃ ಕೀರ್ತಿತಾಃ ದ್ವಿಜಸತ್ತಮ.
ಇಷ್ಟೆಲ್ಲ ಪ್ರಧಾನವಾದ ನೋಡಿ. ಮಂತ್ರ ಕೇಳುವಾಗಲೇ ಎಷ್ಟು ಖುಷಿಯಾಗೋದಿಲ್ಲ. ಇನ್ನು ಪುರೋಹಿತರು ಅದನ್ನು ಖಂಡಿತವಾಗಿಯೂ ಮಂಟಪಕ್ಕೆ ಕರೆಸಿ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಟ್ಟರೆ ಎಷ್ಟು ಖುಷಿ ಆಗಲಿಕ್ಕಿಲ್ಲ. ಮರೆತೋದ ಹಾವುಗಳನ್ನೆಲ್ಲ ನಾವು ಎಳೆದು ತಂದರೆ ಎಷ್ಟು ಖುಷಿ ಇಲ್ಲ. ಇದು ಪ್ರಧಾನವಾದಂತಹ ನಾಗಗಳು ಅಂತೇಳಿ ಅವರು ಬಾಯ್ಬಿಟ್ಟು ವ್ಯಾಸರು ಹೇಳಿಕೊಂಡಿದ್ದಾರೆ. ಮರಿಲಿಕ್ಕುಂಟ. ಈಗೆಲ್ಲ ಯಾರ್ಯಾರನ್ನೋ ಸೇರಿಸ್ತಾರೆ. ಹೆಡೆ ಇದ್ದವರು, ಕಾಲಿದ್ದವರು, ಕಣ್ಣಿದ್ದವರೆಲ್ಲ ಹೇಳ್ಕೊಂಡು ಅದೆಲ್ಲ ಎಲ್ಲಕ್ಕೂ ಉಂಟಾಗೆ, ಅದು ಸ್ವಾರಸ್ಯ ಇಲ್ಲ ಅಂತ ಹೇಳಲಿಕ್ಕೆ. ನೆಕ್ಸ್ಟ್ ಬ್ರಹ್ಮಾಂಡ ಪುರಾಣದಲ್ಲಿ ಇವರು ಬಂದಿದ್ದಾರೆ ಅಂತ ಮತ್ತೆ ಹಾಕ್ತಾ ಇದ್ದೇನೆ. ಅದು ಓದುವುದಾದರೂ ಕೇಳುವುದಾದರೂ ಒಂದು ಪುಣ್ಯ ಅಂತೇಳಿ ಓದ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ನಾಳೆ ನಿಮಿತ್ತಕ್ಕೆ ಇವತ್ತಾದರೂ ನಾವು ಪ್ರಿಪೇರ್ ಆಗುವ ಅಂತ. ಕದ್ರೂಹು ನಾಗಸಹಸ್ರಂಬೈ ವಿಜಜ್ಞೆ. ಎಷ್ಟು ಹಾವುಗಳುಂಟು ಕೇಳಿದರೆ 1000 ಉಂಟಂತೆ ನೋಡಿ. ಕದ್ರೂಹು ನಾಗಸಹಸ್ರಂಬೈ, 1000 ನಾಗಗಳನ್ನು ಎತ್ತಿದ್ದಾಳೆ ಅವಳು. ನಮ್ಮ ಮಂಟಪದಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದ? ಆಹುತಿ ಕೊಡಲಿಕ್ಕೆ ಬರ್ತದ? ಸಾಧ್ಯವೇ ಇಲ್ಲ. ಅದಕ್ಕೇನು ಮಾಡಿದರು? ವಿಜಜ್ಞೆ ಧರಣೀಧರಂ ಅನೇಕ ಅದರ ಶುರು ಮಾಡಿದ್ಲು. ಶೇಷನನ್ನು ಹೆತ್ಲು ಅಂತ ಮೊದಲಿಗೆ. ಅನೇಕ ಶಿರಸಾಂ ತೇಷಾಂ ಕೇಚರಾಣಂ ಮಹಾತ್ಮನಾಂ, ಅವುಗಳೆಲ್ಲ ಹಾರಾಡಲಿಕ್ಕೂ ಹೋಗ್ತಾವೆ. ಬಹುತ್ವ ನಾಮಧೇಯಾನಾಂ ಪ್ರಧಾನಾಂಶ ನಿಬೋಧತ. ಇದರಲ್ಲಿ ತುಂಬ ಹೆಸರುಗಳು ಇರೋದ್ರಿಂದ ನಿಮಗೆ ಪ್ರಧಾನ ಅವುಗಳನ್ನು ಚಿಂತನೆಗೆ ತರ್ತೇನೆ ಅಂತ ನೋಡಿ. ಅದು ಮತ್ತೆ ಪುನಃ ಪ್ರಧಾನನ ಕರೀತಾನೆ. ತೇಷಾಂ ಪ್ರಧಾನ ನಾಗಾನಾಂ ಶೇಷವಾಸುಕಿ ತಕ್ಷಕ. ಅದರಲ್ಲಿ ಮುಖ್ಯ 3 ಜನ ಶೇಷವಾಸುಕಿ ತಕ್ಷಕರು ಅಂತ ಹೇಳಿ ಉಲ್ಲೇಖ ಮಾಡಿ, ಅಕರ್ಣೋ ಹಸ್ತಿಕರ್ಣಶ್ಚ ಪಿಂಜರಶ್ಚಾರ್ಯಕಸ್ತದ ಐರಾವತೋ ಮಹಾಪದ್ಮ ಕಂಬಳಾಶ್ವತರೌ ಉಭೌ ಏಳಾಪತ್ರ ಶಂಕಶ್ಚ ಕರ್ಕೋಟಕ ಧನಂಜಯೋ ಮಹಾಕರ್ಣ ಮಹಾನೀಲೌ ಧೃತರಾಷ್ಟ್ರವರಾಕೌ ಕರವೀರ ಪುಷ್ಪದಂಶ ಸುಮುಖೋ ದುರ್ಮುಖಸ್ತದ ಸೂನಾಮುಖೋ ದಧಿಮುಖ ಕಾಲಿ ಯಶ್ಚಾಲಿ ಬಿಂಡಕ ಕಪಿಲಶ್ಚಾಂಬರೀಶ್ಚ ಅಕ್ರೂರಶ್ಚ ಕಭಿತ್ತಕ ಪ್ರಹ್ಲಾದಸ್ತು ಬ್ರಹ್ಮಣಶ್ಚ ಗಂಧರ್ವೋತಮಣಿಸ್ತಕ ನೌಶಕ್ ಕರಲೋ ಮಾತ್ರ ಮಣಿರಿತ್ಯೇವ ಮಾದಯ ಕಾದ್ರವೇಯ ಸಮಾಖ್ಯಾತ. ಆಯಿತು, ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳಿಬಿಟ್ರು ನೋಡಿ. ಅವರು ಪ್ರಧಾನವಾದಂಥ ಹೆಸರು ಹೇಳಿ ನಿಲ್ಲಿಸಿಬಿಟ್ರು. ಅಷ್ಟು ಹೇಳಲಿಲ್ಲ. ಮಹಾಭಾರತ ಹೇಳಿದ್ದಷ್ಟು ಹೇಳಿಲ್ಲ. ಕೃತಿ ಒಬ್ಬರದ್ದೇ, ವೇದವ್ಯಾಸರದ್ದೇ. ಆದರೆ ಅಲ್ಲಿ ಹೇಳಿದ್ದೇನಲ್ಲ ಸ್ವಲ್ಪ ಸಾಕು ಅಂದರು. ಇನ್ನು ನೆಕ್ಸ್ಟ್ ಇನ್ನೊಂದು ಪುರಾಣದಲ್ಲಿ ಇನ್ನೂ ಕಮ್ಮಿ ಹೇಳ್ತಾರೆ, ಲಿಂಗಪುರಾಣ. ನೆಕ್ಸ್ಟ್ 26 ಪ್ರಧಾನ ನಾಗಗಳನ್ನು ಹೈಲೈಟ್ ಮಾಡಿದ್ದಾರೆ ಅವರು. ಶೇಷವಾಸ ಅವರನ್ನು ಬಿಡುವುದಿಲ್ಲ. ಶೇಷವಾಸಿಗೆ ಕರ್ಕೋಟ ಶಂಕೈರಾವತ ಕಂಬಳ ಧನಂಜಯ ಮಹಾನೀಲ ಪದ್ಮಾಶ್ವತರ ತಕ್ಷಕ ಏಲಾಪತ್ರ ಮಹಾಪದ್ಮ ಧೃತರಾಷ್ಟ್ರವರಾಕ ಶಂಖವಾಲ ಮಹಾಶಂಖ ಪುಷ್ಪದಂಶ ಶುಭಾನನ ಶಂಕರೋಮಾಚನೌಷೋ ವಾಮನ ಪಣಿತಸ್ತದ ಕಪಿಲೋ ದುರ್ಮುಖಶ್ಚಾಪಿ ಪತಂಜಲಿ ಸ್ಮೃತಃ. ಅಲ್ಲಿ ಹೇಳದ ಹೆಸರು ಕಾಣ್ತದೆ, ಅದು ನಾಮಾಂತರ ಇರ್ಬೋದು, ಗೊತ್ತಿಲ್ಲ ನಮಗೆ, ಗಮ್ಮತ್ತಿರ್ತದೆ ಅವರದ್ದು. ಹೀಗಾಗಿ ಇದೊಂದು ಇನ್ನು ಸುಮಾರು ಕಡೆಯಲ್ಲಿ ಉಂಟು. ನಾನು 3 ಕಡೆದು ಎಳೆದು ತಂದಿದ್ದೇನೆ ಅವುಗಳನ್ನು, ಅಷ್ಟು ಸಾಕಾಗ್ತದೆ ಅಂತ. ನೆಕ್ಸ್ಟ್ ಈಗ ಇಷ್ಟೆಲ್ಲ ಪೂಜೆ ಮಾಡುವವರಿಗೆ ಮಂತ್ರ ಹೇಗೆ ಹೇಳಿಕೊಡಿಲ್ಲಿ ಅಂತ ಕೇಳಿದರೆ ಮಂತ್ರ ಹೇಳ್ತಾ ಇದ್ದೇನೆ. ಪ್ರಣವಾದಿ ನಮಶ್ಚಾಂತೆ ನಾಮನೈವಚ ಸಮನ್ವಿತಾ ಸರ್ವಮಂತ್ರೇಶು ಕಥಿತಃ ವಿಧಿ ಸ್ಥಾಪನ ಪೂಜನೆ. ಪೂಜೆ ಮಾಡೋದಾದರೆ ಕರೆಯುವುದಾದರೆ ಸಾಮಾನ್ಯ ಮಂತ್ರದ ಕ್ರಮ ಹೇಗೆ ಕೇಳಿದರೆ ಪ್ರಣವ ಆದಿ, ಆರಂಭದಲ್ಲಿ ಓಂ ಬರಬೇಕು, ನಮಶ್ಚಾಂತೆ ಕೊನೆಯಲ್ಲಿ ನಮಃ ಇರಬೇಕು, ನಾಮನೈವ ಮಧ್ಯದಲ್ಲಿ ಹೆಸರು ಹಾಕಬೇಕು. ಹಾಗಾದರೆ ಏನದು? ಓಂ ಶೇಷಾಯ ನಮಃ, ಮುಗೀತು ಶೇಷನ ಮಂತ್ರ. ಓಂ ವಾಸುಕಯೇ ನಮಃ, ವಾಸುಕಿಯ ಮಂತ್ರ. ಇದು ಕ್ರಮ. ಇನ್ನು ಸ್ವಲ್ಪ ವಿಶೇಷ ಆದರೆ ಆದ್ಯಕ್ಷರಂ ತನ್ನಾಮ್ನಷ್ಟ ಮಂತ್ರೋಯಂ ಪರಿಕೀರ್ತಿತ. ಹೆಸರಿನ ಮೊದಲಕ್ಷರವನ್ನು ಸೇರಿಸಿಕೊಳ್ಳಿ. ಈಗ ಧನ್ವಂತರಿ ಮಂತ್ರದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ ಧಮ್ ಧನ್ವಂತರೇ ನಮಃ ಅಂತ ಹೇಳಿ ಅಂತ, ಮೊದಲಕ್ಷರವನ್ನು ಹಾಕ್ಕೊಳ್ಳಿ ಅಂತ. ರಾಮಮಂತ್ರಕ್ಕಾಗುವ ರಾಮ್ ರಾಮಾಯ ನಮಃ ಅಂತ ಹೇಳ್ತಾರೆ, ಹಾಕ್ಕೊಳ್ಳಿ ಅಂತ. ಮೊದಲಕ್ಷರ ವಾಮ್ ವಾಮನಾಯ ನಮಃ ಅಂತ ವಾಮನನಿಗೆ ಹೇಳ್ತಾರೆ. ಇದೆಲ್ಲ ಹಾಕಿಕೊಳ್ಳುವ ರೀತಿ. ಆದರೆ ಇಲ್ಲಿ ಸಹ ಶೇಮ್ ಶೇಷಾಯ ನಮಃ, ವಾಂ ವಾಸುಕೆಯೇ ನಮಃ, ತಮ್ ತಕ್ಷಕಾಯ ನಮಃ ಅಂತ ಇದು ಮಂತ್ರ ಸ್ವರೂಪವನ್ನು ಮಾಡಿಕೊಳ್ಳುವ ರೀತಿ ಅವರು ಹೇಳಿಕೊಟ್ರು. ಇದೆಂಥದ್ದು? ಅಷ್ಟಾನಾಂ ನಾಗಜಾತೀನ ಮಂತ್ರ ಸಾನ್ನಿಧ್ಯಕಾರಕ. ನಾನು ಹೇಳಿದ್ದಲ್ಲ, ಕಾಮನೈಸಲ್ಲ, ಇದು ಮಂತ್ರ ಅಷ್ಟಾನುಕೂಲ ನಾಗಗಳದ್ದು ಅಂತ ಹೇಳಿಬಿಟ್ರು. ಅಷ್ಟಾನಾಂ ನಾಗಜಾತೀನಾಂ. ಮತ್ತು ಯಾರು ಅವರ ಒಳಗೆ ಕೂತವ ಯಾರು ಅಂದರೆ ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಮಾತನ್ನು ಆಚಾರ್ಯ ಮಧ್ವರು ಹೇಳ್ತಾರೆ. ಸಂಕರ್ಷಣಾಖ್ಯ ರೂಪೇಣ ವಿವೇಶ ಅನಂತಮೇ ವಚ. ಶೇಷನನ್ನು ಸಂಕರ್ಷಣ ರೂಪದಿಂದ ಭಗವಂತ ಪ್ರವೇಶ ಮಾಡಿದ್ದಾನೆ. ಈಶ್ವರ ಸರ್ವಭೂತಾನಾಂ ಅಂತ ಹೇಳ್ತಾನೆ, ಎಲ್ಲರಲ್ಲಿ ದೇವರಿದ್ದಾನೆ. ಹೇಗಿದ್ದಾನೆ? ಅನಂತನಲ್ಲಿ ಸಂಕರ್ಷಣನಾಗಿದ್ದಾನೆ. ತಮ್ ಧ್ಯಾಯತಿ ಸದಾನಂತಹ ತಸ್ಮಾನ್ ಮುಕ್ತಿ ಪದೇಚ್ಛೆಯ. ಒಳಗಿದ್ದವನು ಏನು ಮಾಡ್ತಾನೆ ಕೇಳಿದರೆ ಹೊರಗಿದ್ದವನು ಒಳಗಿನವನು ಕರಿತಾ ಇರ್ತಾನೆ. ಶೇಷ ಒಳಗೆ ಕೂತು ಸಂಕರ್ಷಣನ್ನು ಧ್ಯಾನ ಮಾಡ್ತಾ ಚಿಂತನೆ ಮಾಡ್ತಾ ಇರ್ತಾನೆ. ಯಾಕೆ? ಅವನ ಬಿಡುಗಡೆಗಾಗಿ, ಮೋಕ್ಷಕ್ಕಾಗಿ. ಮತ್ತು ಮಹಾಭಾರತ ಅತ್ಪರಣದಲ್ಲಿ ಆಚಾರ್ಯ ಹೇಳ್ತಾರೆ ವರುಣಸ್ಯಾನುಗಾನಾಗಾಹ ತತ್ರ ಮತ್ಸ್ಯಾಕೃತಿರ್ ಹರಿಹಿ ಅಂತ. ಹಾವುಗಳೆಲ್ಲ ಎಲ್ಲಿದ್ದಾರೆ ಡಿಪೆಂಡ್ಸ್ ಅಂದರೆ ಕೇಳಿ ಅವರನ್ನು ನೋಡಿಕೊಳ್ಳುವ ರೂಲರ್ ಯಾರು ಕೇಳಿದರೆ ವರುಣ, ಪಶ್ಚಿಮ ದಿಕ್ಕಿನ ಒಡೆಯ. ಹಾಗಾಗಿ ಹಾವುಗಳೆಲ್ಲ ಸಿಗುವುದು ನೀರಿನಲ್ಲಿ. ಅವುಗಳಿಗೆ ನೀರು ಅಂದರೆ ಭಾರಿ ಖುಷಿ. ಗಲೀಜಿನ ಜಾಗದಲ್ಲಿ, ನೆಲದಲ್ಲಿ, ಗ್ರೌಂಡಲ್ಲಿ. ಹಾಗೆ ಕೆಲವರು ಹೇಳೋದು ಉತ್ತರ ಭಾರತದಲ್ಲಿ ಹಾವು ಕಾಣೋದಿಲ್ಲ, ಯಾಕೆಂದರೆ ಅದು ಅಪ್ವರ್ಡ್, ಇದು ಡೌನ್ವರ್ಡ್ ಉಂಟು, ಇದು ಕೆಳಗೆ ಉಂಟು. ಇಲ್ಲಿ ನೀರಿನ ತಾಣ ಜಾಸ್ತಿ ಉಂಟು, ಸಮುದ್ರ ಹತ್ತಿರ, ನೀರುಗಳೆಲ್ಲ ಹತ್ತಿರ ಜಾಸ್ತಿ ಇರೋದು. ಆದ್ದರಿಂದ ಇಲ್ಲಿ ಹೆಚ್ಚಿಗೆ ಇರಲಿಕ್ಕೆ ಕಾರಣ ಅದು. ಯಾಕೆ? ದಕ್ಷಿಣದವರಿಗೆ ಮಾತ್ರ ಹಾವುಗಳು ಪದ್ರ, ಅಲ್ಲೆಲ್ಲ ಪೂಜೆ ಇಲ್ಲ. ಅಲ್ಲಿ ಉತ್ತರ ಭಾರತದಲ್ಲಿ ಪೂಜೆ ಮಾಡಿದರೆ ನಿಮಗೆ ಗೊತ್ತಿಲ್ಲ ಏನು ಮಾಡುವ. ಆದರೆ ಇಲ್ಲಿ ಹೆಚ್ಚು ಅವುಗಳ
ಓಡಾಟ ಇರಲಿಕ್ಕೆ ಹೋಗಿ ಅವುಗಳು ನೀರಿನ ಪ್ರದೇಶದಲ್ಲಿ ಇರೋದು. ಅದಕ್ಕೆ ದೊಡ್ಡ ಎತ್ತರದಲ್ಲಿ ಮನೆ ಕಟ್ಟಿದ್ದಾನೆ ಇರುವುದಿಲ್ಲ, ಇಲ್ಲ ಹೇಳೋದನ್ನು ನಾವು ಗುಡ್ಡೆಯಲ್ಲಿ ಕೂತವನೇ. ಹಾಗೆ ಇಲ್ಲಿ ಹಾವುಗಳು ವರುಣನ ಸುಪರ್ದಿಯಲ್ಲಿದ್ದಾರೆ. ವರುಣನ ಕೈಯಲ್ಲಿ ನೋಡಿ, ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್. ವರುಣನ ಪಾಶ ಎನ್ನುವುದೇ ಹಾವು. ಆದ್ದರಿಂದ ನೀರಿನಲ್ಲಿ ಮತ್ಸ್ಯರೂಪನಾದ ಭಗವಂತ ಕಾಯಬೇಕು. ಅದು ಮತ್ಸ್ಯ ನೋಡುವಾಗಲೂ ನೋಡಿ ಹಾವಿನ ಹಾಗೆ ಉಂಟು, ಹಾವು ಮತ್ಸ್ಯ ಉಂಟೊಂದು, ಮತ್ಸ್ಯನಾಗ ಅಂತ ಉಂಟು, ಉದ್ದದ್ದು. ಹಾಗಾಗಿ ಇಡೀ ಮತ್ಸ್ಯ ರೂಪವೇ ಒಂದು ರೀತಿಯಿಂದ ಹಾವಿನಾಗಿರ್ಲಿಕ್ಕೆ ಹೋಗಿ ದೇವರು ಅಲ್ಲಿದ್ದಾರೆ, ವರುಣನ ಕೈಯಲ್ಲಿದ್ದಾರೆ. ವರುಣ ಲೋಕದಲ್ಲಿ ಆರಾಧ್ಯನಾದವನು ಮತ್ಸ್ಯನಿದ್ದಾನೆ. ಅಂದರೆ ಭಗವಂತನ ಲಿಂಕ್ ಹೇಳ್ತಾರೆ ಒಂದು ದೃಷ್ಟಿಯಿಂದ. ನೆಕ್ಸ್ಟ್, ಪಂಚಭೂತಗಳು 8 ನಾಗಗಳು, ಆನಂತರ 4 ಜಾತಿಗಳು, ಆ 8 ನಾಗಗಳು. ಇವೆಲ್ಲ ಕ್ಲಾಸಿಫಿಕೇಷನ್ಸ್ ಭಾರಿ ಅಪೂರ್ವವಾದಂಥ ವಿಷಯಗಳು. ಅಂದರೆ ಇವರನ್ನೆಲ್ಲ ಇಡೀ ಲೋಕದಲ್ಲಿ ನೋಡಲಿಕ್ಕೆ ಬರ್ತದೆ ಅಂತ. ವಾಸುಕಿ ಶಂಖಪಾಲಶ್ಚ ತಿತೌ ಪಾರ್ಥಿವ ಮಂಡಲೆ. ಮೊದಲೆರಡು ನಾಗಗಳನ್ನು ನಾವು ಮಣ್ಣಿಗೆ ಸಂಬಂಧಪಟ್ಟಂತೆ ಗಮನಿಸ್ತೇವೆ. ಕರ್ಕೋಟ ಪದ್ಮನಾಭಶ್ಚ ವಾರುಣೀತೌ, ಅವರಿಬ್ಬರೂ ನೀರಿನ ಸಂಬಂಧ. ಆಗ್ನೇಯೇನತು ಕುಲಿಕಃ ತಕ್ಷಶ್ಚೈವ ಮಹಾಬ್ಜಕಃ ವಾಯುಮಂಡಲ ಸಂಸ್ಥೌಚ. ಆಗ್ನೇಯದಲ್ಲಿ ಬಂದಾಗ ಕುಲಿಕ ಮತ್ತು ತಕ್ಷಕ, ಮತ್ತು ಮಹಾಪದ್ಮ ಮತ್ತು ಪದ್ಮ ವಾಯುಮಂಡಲದಲ್ಲಿದ್ದಾರೆ. ಹೀಗೆ ಪಂಚಭೂತಗಳ ಚಿಂತನೆ ಮಾಡಲಿಕ್ಕೆ 4 ಜಾತಿಯಲ್ಲಿ ಆಗುವಾಗ ಅನಂತ ಕುಲಿಕೋ ವಿಪ್ರಹ, ಅವರಿಬ್ಬರು ವಿಪ್ರಜಾತಿ. ಕ್ಷತ್ರಿಯವು ಶಂಖವಾಸುಕಿ, ಮಹಾಪದ್ಮ ತಕ್ಷ ವೈಶ್ಯ, ವಿಪ್ರ ಪ್ರಕೀರ್ತಿತ ಅಂದರೆ ಬ್ರಾಹ್ಮಣನೇ ಕೇಳು ಅಂತ ಹೇಳುವುದಲ್ಲಿ ಕತೆ. ಪದ್ಮಕರ್ಕೋಟಕವು ಶೂದ್ರವು, ಸದಾಜ್ಞಿಯು ಮನೀಷಿಭಿ. ಇವೆಲ್ಲ ಯಾಕೆ ಅಂದರೆ ಕಚ್ಚುವ ಸಂದರ್ಭವನ್ನು ನೋಡಿಕೊಂಡು ಯಾವ ಜಾತಿ ಹಾವು ಕಚ್ಚಿದೆ ಹೇಳಲಿಕ್ಕೆ ಬೇಕಿದೆ. ಅವುಗಳೇ ಬರುವುದಿಲ್ಲ, ಅವುಗಳ ಸಂತತಿ ಬರ್ತದೆ. ಅದರ ಮಾತನ್ನು ಉಲ್ಲೇಖ ಮಾಡ್ತಾರೆ, ಮುಂದಕ್ಕೆ ತೋರಿಸ್ತೇನೆ. ಇದು 2 ಕಡೆದು, ಗರುಡ ಪುರಾಣ ಮತ್ತು ಭವಿಷ್ಯ ಪುರಾಣದ್ದು. ನೆಕ್ಸ್ಟ್ ಸ್ವಾಮಿ ಗಂಟೆ 5 ನಿಮಿಷ. ಮುಂದೆ ವಾರ, ಆನಂತರ ಗ್ರಹಗಳು. ಇವುಗಳಿಗೆ ಸಂಬಂಧಪಟ್ಟಂತೆ ಅಷ್ಟನಾಗಗಳು. 7 ವಾರಕ್ಕೆ ಸಂಬಂಧಪಟ್ಟಂತೆ ಅನಂತಂ ಭಾಸ್ಕರಂ ವಿದ್ಯಾ. ಈ ಶ್ಲೋಕಗಳು ಎಷ್ಟು ಸುಲಭ ಕೇಳಿದರೆ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಈಸಿ ಆಗ್ತದೆ ಎಂದು ಕೊಡೋದು ನಾನು. ಅನಂತಂ ಭಾಸ್ಕರಂ ವಿದ್ಯಾತ್, ಭಾಸ್ಕರ ಅಂತ ನಮಗೆ ಗೊತ್ತು, ಅನಂತ ಅಂದರೆ ಗೊತ್ತು, ಶೇಷ ಸೂರ್ಯ ಇದ್ದಾಗೆ. ಸೋಮಂ ವಿದ್ಯಾತ್ತು ವಾಸುಕಿಂ, ಚಂದ್ರ ವಾಸುಕಿ. ತಕ್ಷಕಂ ಭೂಮಿಪುತ್ರಂಚ, ಭೂಮಿಯ ಮಗ ಕುಚ. ಕರ್ಕೋಟಂಚ ಬುಧಂ ವಿದುಹು, ಪದ್ಮಂ ಬೃಹಸ್ಪತಿ ವಿದ್ಯಾತ್, ಮಹಾಪದ್ಮಂಚ ಭಾರ್ಗವಂ. ಕುಲಿಕಃ ಶಂಖಪಾಲಶ್ಚ ದೌವೇತವು ಶನೈಶ್ಚರ. ಈಗ 8 ಇದ್ದದ್ದು 7ಕ್ಕೆ ಹೇಗೆ ನಿಲ್ಲಿಸೋದು ಕೇಳಿದರೆ ಕೊನೆ 2 ಒಬ್ಬರೇ ಅಂತ ಹೇಳಿಬಿಟ್ರು ನೋಡಿ. ಇದೆಲ್ಲ ಗಮ್ಮತ್ತು ಟ್ರಿಕ್ಸ್ಗಳು. ಕುಲಿಕಃ ಶಂಖಪಾಲಶ್ಚ ದೌವೇತೌಚ ಶನೈಶ್ಚರ, ಶನಿದೇವತೆಗೆ ಸಂಬಂಧಪಟ್ಟಂತೆ ಇಬ್ಬರು. ಹಾಗೆ ನವಗ್ರಹಗಳು ಅದು ಹೆಚ್ಚಾಯ್ತಲ್ಲ, 8 ಉಂಟಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡ್ತಾನೆ ನೋಡಿ. ಶೇಷಃ ಅರ್ಕಃ, ಪಣಿಪಶ್ಚಂದ್ರಃ, ತಕ್ಷಕಃ ಭೌಮಈರಿತಃ, ಕರ್ಕೋಟಃ ಜ್ಞಃ, ಜ್ಞಃ ಅಂದರೆ ಬುಧ, ಗುರುಃ ಪದ್ಮಃ, ಮಹಾಪದ್ಮಶ್ಚ ಭಾರ್ಗವಃ. ಮತ್ತೆ ನೋಡು ಅಲ್ಲಿದ್ದಾಗೆ ಶಂಕಃ ಶನೈಶ್ಚರ, ರಾಹು ಕುಲಿಕಶ್ಚ ಹಯೋಗ್ರಹ. ರಾಹುವಿಗೆ ಬಂದಾಗ ಕುಲಿಕನನ್ನಿಟ್ಟುಕೊಂಡು ಮುಂದಕ್ಕೆ ಹಾಕಿಕೊಂಡ್ರು, ಉಳಿದವನು ಅಂತ ಹೇಳಿಕೊಂಡು. ಇಲ್ಲಿ ಉಳಿದ ಎಲ್ಲ ಹಾವುಗಳು ಸೇರ್ತಾವೆ ಅಂತ ಹೇಳಿ, ಹೀಗೆ ಹಾವುಗಳ ಬಗ್ಗೆ ಗ್ರಹಗಳ ಬಗ್ಗೆ ಸಂಬಂಧವನ್ನು ಇವೆಲ್ಲ ಎಲ್ಲಿ ನೋಡುವುದಿಲ್ಲ, ಯಾರು ಸಹ ಹೇಳಲಿಕ್ಕೆ ಹೋಗುವುದಿಲ್ಲ. ನೆಕ್ಸ್ಟ್ ಮುಂದಕ್ಕೆ ಈಗ ಅವುಗಳ ಬಣ್ಣ ಹೇಳುತ್ತಾ ಇದ್ದೇನೆ. 4 ಬಣ್ಣ ಅಂತ ಮೊದಲು ಹೇಳಿದೆ. 8 ನಾಗಗಳಿಗೆ 2 ಬಣ್ಣದಂತೆ 4 ಬಣ್ಣಗಳು. ಅನಂತ ಕುಲಿಕವು ಶುಕ್ಲವು, ವರ್ಣತಃ ಬ್ರಹ್ಮ ಸಂಭವವು. ವಾಸುಕಿ ಶಂಖಪಾಲಶ್ಚ ರಕ್ತವು, ಅಗ್ನಿ ಸಮುದ್ಭವವು. ತಕ್ಷಕಶ್ಚ ಮಹಾಪದ್ಮ ಇಂದ್ರಾತ್ ಪೀತವು ಬಭುವತು, ಪೀತ ಅಂದರೆ ಹಳದಿ. ಪದ್ಮಕರ್ಕೋಟಕವು ಅಪ್ಪವು, ಅಪ್ಪವು ಅಂದರೆ ಅಪ್ಪಜಾತ ಅಂತ ಅರ್ಥ, ನೀರಿನಲ್ಲಿ ಬಂದವರು ಅಂತ. ಸರ್ಪವು ಕೃಷ್ಣವು ಬಭುವತು, ಕಪ್ಪುಗಳು. ಅವರು ಎಲ್ಲಿ ಹುಟ್ಟಿದ್ದು ಅಂತ ಹುಟ್ಟಿನ ಬಗ್ಗೆ ಕಾಶ್ಯಪ ಸಂಹಿತೆ ಹೇಳ್ತದೆ, ಬಣ್ಣದ ಬಗ್ಗೆ ಮಾತ್ರ ಅಲ್ಲಿ ಹುಟ್ಟಿತ್ತು. ವಿಪ್ರವು ವನ್ನಿಭವವು ಅನಂತ ಕುಲಿಕವು, ಬೆಂಕಿಯಲ್ಲಿ ಬಂದವರು ಅನಂತ ಕುಲಿಕರು. ಸಂಧ್ಯಾರುಣ ಬ್ರಪ್ರಭವು, ಪೀತವು ವಾಸುಕಿ ಶಂಖಪಾಲ ಭುಜಗವು, ಇಂದ್ರೋದ್ಭವವು, ಇಂದ್ರನಲ್ಲಿ ಬಂದವರು ಶಂಖಪಾಲ ಮತ್ತು ವಾಸುಕಿ. ವೈಶ್ಯವು ವಾಯುಭವವು ತು ತಕ್ಷಕ ಮಹಾಪದ್ಮವು ಅಹಿಶ್ಯಾಮಲವು, ವಾಯುವಿನಲ್ಲಿ ಬಂದವರು ವೈಶ್ಯ ಜಾತಿಗಳು ತಕ್ಷಕ ಮತ್ತು ಮಹಾಪದ್ಮ. ಶೂದ್ರವು ಅಂಬುದಿ ಸಂಭವು, ನೀರಿನಲ್ಲಿ ಬಂದವರು ಹಿಮನಿಭವು, ಪದ್ಮಾಕ್ಯ ಕರ್ಕೋಟಕ, ಪದ್ಮ ಮತ್ತು ಕರ್ಕೋಟಕ. ಇಲ್ಲಿ ಇಬ್ಬರಿಬ್ಬರು ಯಾಕೆ ಬಂದರು ಅಂದರೆ ಇದರಲ್ಲಿ ಇಂದ್ರ ಅಂದರೆ ಮಣ್ಣು ಅಂತ ಅರ್ಥ ಒಂದು ದೃಷ್ಟಿಯಿಂದ. ಲಂ ಪೃಥಿವ್ಯಾತ್ಮನೆ ಅಂತ ಹೇಳುವ, ಅಥವಾ ಲಾಂ ಇಂದ್ರಾಯ ಅಂತೇಳಿ ಅವನ ಬೀಜ ಅದು. ಹಾಗಾಗಿ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಿಂದ ಹುಟ್ಟುವುದೊಂದಿಲ್ಲ. ಆದ್ದರಿಂದ ಈ 4ರ ಕಥೆಯಲ್ಲಿ ಉಲ್ಲೇಖ ಮಾಡಲಿಕ್ಕೋಸ್ಕರ ಭೂತಗಳ ಸಂಬಂಧವನ್ನೇ ಉಲ್ಲೇಖ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಹುಟ್ಟನ್ನು ಉಲ್ಲೇಖ ಮಾಡಿದರು. ನೆಕ್ಸ್ಟ್ ಇವುಗಳಲ್ಲಿ ಎಷ್ಟು ಹೆಡೆಗಳುಂಟು ಅಂತ ಒಂದು ವ್ಯವಸ್ಥೆ, ಅದನ್ನು ನೃಸಿಂಹಪ್ರಾಸಾದ ಅಂತ ಒಂದು ಕೃತಿ ಅದು ಉಲ್ಲೇಖ ಮಾಡುತ್ತೆ. ಅನಂತ ಕುಲಿಕವು ವಿಪ್ರವು ಶ್ವೇತವರ್ಣ ಉದಾಹೃತೋ ಪ್ರತ್ಯೇಕಂತೂ ಸಹಸ್ರ ಅಷ್ಟಪಣಯಿಸ್ತವು ಸಮಲಂಕೃತವು. ಒಂದಕ್ಕೆ 1000 ಹೆಡೆ, ಇನ್ನೊಂದಕ್ಕೆ 8. 8,000 ಆಗ್ತದೆ, 800 ಆಗ್ತದೆ. ಅದು ಕೆಳಗೆ ಲೆಕ್ಕ ಕೊಟ್ಟಿದ್ದೆ ನಾನು.
100, 800, 500, 100 ಅಂತ. ಇನ್ನೊಂದು ಶಬ್ದದಿಂದ ವನ್ನೀಂದ್ರ ವಾಯುವರುಣ ಸಂಭೂತ ಪಣಿನಃ ಕ್ರಮಾತ್ ದಶ ಅಷ್ಟ ಪಂಚ ಏಕಶತ ಸಂಖ್ಯಾಕ. 100, 800, 500, 100 ಪಣಗಳಿಂದ ಹೆಡೆಗಳಿಂದ ತುಂಬಿದವರು. ಆದ್ದರಿಂದ ಎಲ್ಲರಿಗೂ ಒಂದೇ ನಮೂನೆ ಇಲ್ಲ. 1000 ಎಡೆ ಶೇಷ ಆದರೆ ಇಬ್ಬರಿಬ್ಬರಿಗೆ ಲೆಕ್ಕಾಚಾರ ಅದು. ಆದ್ದರಿಂದ 800 ಮುಂದಿನ ಇಬ್ಬರಿಗೆ, ಶೇಷವಾಸಿಗೆ, ತಕ್ಷಕ, ಕರ್ಕೋಟಕ, ಮತ್ತು ಪದ್ಮ ಮಹಾಪದ್ಮ 500, ಕುಲಿಕ ಶಂಖಪಾಲನಿಗೆ ಮತ್ತು 100. ಹಾಗಾಗಿ ವಾಸುಕಿ ಶಂಖಪಾಲ ಕ್ಷತ್ರಿಯೋ ರಕ್ತವರ್ಣಗೂ ಪ್ರತ್ಯೇಕಂತೂ ಪಣ ಸಪ್ತಶತ ಸಂಖ್ಯಾ ವಿರಾಜಿತ ಅಂದಿದ್ದಾರೆ. ಅದು ಅಷ್ಟಶತ ಇರ್ಬೋದು. ಅಂತೂ 800 ಇದ್ದದಕ್ಕೆ 700 ಹೇಳುವುದರಲ್ಲಿ ತಪ್ಪಿಲ್ಲ. ಹೆಚ್ಚು ಕಮ್ಮಿ ಹೇಳೋದು. 1000 ರೂಪಾಯಿ ಇದ್ದವನಲ್ಲಿ 500 ರೂಪಾಯಿ ಉಂಟು ಹೇಳಿದರೆ ಅಲ್ಲ ಮಾರ ಹೇಳೋದಿಲ್ಲ. 500 ಉಂಟು ಹೌದೇ, 1000 ಇದ್ದಲ್ಲಿ 500 ಇಲ್ಲದೆ ಇರ್ತದೆ. ಶತೇ ಪಂಚಾಶನ್ ನ್ಯಾಯ ಅಂತ ಅರ್ಥದ್ದು. ಹಾಗೆ ತಕ್ಷಕಕ್ಷ ಮಹಾಪದ್ಮ ವೈಶ್ಯಜಾತ ಉದಾಹೃತೋ ಪೀತವರ್ಣೋ ಪಣೈ ಪಂಚಶತ ತುಂಗೋತ್ತಮ ಅಂಗಗವು. ಪದ್ಮಕರ್ಕೋಟಕವು ಶೂದ್ರೋ ನೀಲವರ್ಣ ಉದಾಹೃತೋ ಪಣ ತ್ರಿಶತಕವು. 100 ಕಮ್ಮಿ ಆದರೆ 300 ಇರಲಿಂದ ಸ್ವಲ್ಪ ಜಾಸ್ತಿ ಸೇರಿಸಿದ್ದುಂಟಲ್ಲಿ. ಅದರ ಸಂಖ್ಯೆಗಳು ಚೇಂಜ್ ಇರ್ತವೆ. ಏನಾದರೂ 100ರ ಮೇಲೆ 1000ದವರೆಗೆ ಚಿಂತನೆ ಮಾಡಲಿಕ್ಕಿರುವಂಥದ್ದು ವಿಖ್ಯಾತೋ ಇತಿ ತತ್ವತಃ. ನೆಕ್ಸ್ಟ್ ಇದು ಒಂದು ಹೇಳಿ ನಿಲ್ಲಿಸ್ತೇನೆ. ಈಗ ನಾವು 8 ಬಣ್ಣಗಳು ಕೊಡಬೇಕು ಅಂತ ಆಯಿತು. 8 ಮಂಡಲಗಳ ಬಗ್ಗೆ ಹೇಳಲಿಲ್ಲ. 8 ಇದರ ಬಣ್ಣಗಳು 2 ಬಣ್ಣಗಳು, ಬಿಳಿ, ಕೆಂಪು, ಹಳದಿ, ಕಪ್ಪು ಅಂತ ಇಬ್ಬರಿಬ್ಬರಿಗೆ ಅಂತ. ಹಾಗಾಗಿ ಅನಂತಸ್ಯ ಭವೇತ್ ಪದ್ಮಂ. ಪದ್ಮ ಎನ್ನುವುದು ಅನಂತನ ಮಂಡಲ. ಅನಂತನಿಗೆ ಬಿಳಿ ಬಣ್ಣ ಆದ್ದರಿಂದ ಬಿಳಿ ಬಣ್ಣ ಹಾಕಬೇಕು. ವಾಸುಕೇಸ್ಯ ತತ ಉತ್ಪಲಂ. ವಾಸುಕಿಗೆ ಅದು ಇನ್ನೊಂದು ರೀತಿಯ ಕಮಲ. ಅದು ಯಾವುದು? ಕೆಂಪು ಕಮಲ ಅವನಿಗೆ. ಸ್ವಸ್ತಿಕಂ ತಕ್ಷಕಸ್ಯ ಉತ್ತಮ. ಸ್ವಸ್ತಿಕ ಮಂಡಲ ಎನ್ನುವುದು ತಕ್ಷಕನದ್ದು. ಕರ್ಕೋಟಸ್ಯ ತ್ರಿರೇಖಕಂ. ಕರ್ಕೋಟಕನಿಗೆ 3 ಗೆರೆ ಅಂದರೆ ತ್ರಿಕೋಣ ಆಗ್ತದೆ. ಪದ್ಮಸ್ಯದು ಭವೇತ್ ಪದ್ಮಂ. ಪದ್ಮನಿಗೆ ಕಪ್ಪು ಪದ್ಮ. ಶೂಲಂ ಅಶ್ವತರಸ್ಯದು. ತ್ರಿಶೂಲ ಎನ್ನುವುದು ಅಶ್ವತರನದ್ದು ಅಂದರೆ ಪದ್ಮ ಮಹಾಪದ್ಮನದ್ದು. ಅಶ್ವತರ ಅಂದರೆ. ಶಂಖಪಸ್ಯ ಭವೇತ್ ಛತ್ರಂ. ಛತ್ರ ಎನ್ನುವುದು ಶಂಖಪಾಲನದ್ದು. ಕುಲಿಕಸ್ಯ ಅರ್ಧಚಂದ್ರಕಂ. ಕುಲಿಕ ಎನ್ನುವನಿಗೆ ಕೊನೆಯವನಿಗೆ ಅರ್ಧಚಂದ್ರ. ಹೇಗೆ ನವಗ್ರಹಗಳಿಗೆ ಚೌಕ, ಆಯತ, ಬಾಣ, ಧನುಸ್ಸು, ಶೂರ್ಪ, ಪಂಚಕೋಣ, ತ್ರಿಕೋಣ ಎಲ್ಲ ಉಂಟ, ಹಾಗೆ ಇವರಿಗೆ ಪ್ರತ್ಯೇಕವಾದ ಮಂಡಲಗಳು. ಇವತ್ತಿನವರೆಗೆ ಯಾರೂ ನೋಡಿದ್ದಿಲ್ಲ. ಇವತ್ತಿನವರೆಗೆ ಅಂದರೆ ನಾನು ಹೇಳೋ ಮುಂಚೆ ಅಂತ ಅರ್ಥ, ಮತ್ತೇನಲ್ಲ. ಅದಕ್ಕೆ ನಾನು ಹೇಳಿ 10-20 ವರ್ಷ ಆಗ್ತಾ ಬಂದಿದೆ. ಪದ್ಮೇ ಸ್ವಸ್ತಿ ತ್ರಿರೇಖಾಶ್ಚ ಪದ್ಮಶೂಲೇ ತಥೈವ ಚ ಛತ್ರಾರ್ಧ ಚಂದ್ರಚಿಹ್ನೆ ಚ ತೇಷಾಂ ತತ್ ಸಂತತೌ ತಥಾ ಅಂತ. ಅವರಿಗೆ ಮಾತ್ರ ಅಲ್ಲ, ಅವರ ಜಾತಿಯಲ್ಲಿ ಬಂದ ಎಲ್ಲ ಹಾವುಗಳಿಗೂ ನಾನು 3 ಗೆರೆ ಹಾವನ್ನು ನೋಡಿದ್ದೇನೆ. ಹೆಡೆಯಲ್ಲಿ ಚಿಹ್ನೆಯನ್ನು, ಪದ್ಮ ಚಿಹ್ನೆ ಹಾವನ್ನು ನೋಡಿದ್ದೇನೆ. ಅಂದರೆ ತಲೆಯಲ್ಲಿ ಅವುಗಳ ಚಿಹ್ನೆ ಇರ್ತದೆ, ಅವುಗಳ ಸಂತತಿಯಲ್ಲಿ ಬಂದವರಿಗೆ. ಅದು ಗಮನಿಕೆಯಲ್ಲಿ. ಇವತ್ತು ಜೀವಂತವಾಗಿರುವ ಹಾವುಗಳಲ್ಲಿ ನೋಡಲಿಕ್ಕೆ ಆಗ್ತದೆ ಈ ಚಿಹ್ನೆಗಳನ್ನು. ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಛತ್ರ, ಅರ್ಧಚಂದ್ರ, ಶೂಲ ಅದೆಲ್ಲ ನೋಡಲಿಕ್ಕೆ ಬರ್ತದೆ. ನೆಕ್ಸ್ಟ್ ಒಂದು ಸ್ಲೈಡ್ ಇದಕ್ಕೆ ಸಂಬಂಧಪಟ್ಟಂತೆ ಅವುಗಳ ದಿಕ್ಕನ್ನು ಹೇಳಿ ಮುಗಿಸ್ತೇನೆ. ಇವರು ಎಲ್ಲಿ ಪೂಜೆ ಮಾಡಬೇಕು ಮತ್ತೆ ಅಂತ ಹೇಳೋದಾದರೆ ನೋಡಿ, ಇದನ್ನು ನಾಳೆಗೋಸ್ಕರ ಆದರೂ ಗಮನಿಸಿಕೊಳ್ಳಿ. ವಾಸ್ತವವಾಗಿ ಎಲ್ಲಿ ಬರ್ತಾರೆ ಅಂತ, ಅನಂತಸ್ಯ ದಿಶಾ ಪೂರ್ವ. ಅನಂತನಾಗನಿಗೆ ಪೂರ್ವ ದಿಕ್ಕು. ವಾಸುಕೇಸ್ತು ಹುತಾಶನಿ. ಆಗ್ನೇಯ ವಾಸುಕಿಗೆ. ದಕ್ಷಿಣ ತಕ್ಷಕಸ್ಯೋತ್ತ. ಸ್ವಸ್ತಿಕ ಆರಾಧನೆಯಲ್ಲಿರುವ ತಕ್ಷಕನಿಗೆ ದಕ್ಷಿಣ ದಿಕ್ಕು. ಕರ್ಕೋಟಸ್ಯತೆ ನೈಋತಿ. ನೈಋತ್ಯ ಎನ್ನುವುದು ತ್ರಿಕೋನದಲ್ಲಿ ಕೂತ ಕರ್ಕೋಟಕನಿಗೆ, ಕಪ್ಪಿನವನಿಗೆ. ಪಶ್ಚಿಮ ಪದ್ಮನಾಭಸ್ಯ. ಪೂರ್ವಕ್ಕೆ ವಿರುದ್ಧವಾದ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಪದ್ಮನಾಭನಿಗೆ, ಕಪ್ಪು ಪದ್ಮದಲ್ಲಿ. ಮಹಾಪದ್ಮಸ್ಯ ವಾಯುಷ. ವಾಯುವ್ಯ ದಿಕ್ಕಿನಲ್ಲಿ ಮಹಾಪದ್ಮನ ಪೂಜೆ ತ್ರಿಶೂಲದಲ್ಲಿ. ಉತ್ತರ ಶಂಖಪಾಲಸ್ಯ. ಉತ್ತರ ದಿಕ್ಕಿನಲ್ಲಿ ಛತ್ರಾಕಾರದಲ್ಲಿ ಶಂಖಪಾಲನ ಪೂಜೆ. ಅರ್ಧಚಂದ್ರದಲ್ಲಿ ಈಶಾನ್ಯದಲ್ಲಿ ಈಶಾನಿ ಕುಲಿಕಸ್ಯತು. ಕುಲಿಕನಿಗೆ. ಇದು ನಿಜವಾಗಿ ಪೂಜಾ ಮಂಡಲ ವಾಸ್ತವವಾಗಿ. ಇದರೊಟ್ಟಿಗೆ ಸುತ್ತಲಲ್ಲಿ ಬರುವವರು ಪರಿವಾರದವರು 72 ಜನ. ಈ 8 ಜನರಿಗೆ ಇಲ್ಲಿ ಆಹುತಿ ಕೊಟ್ಟು ಪೂಜೆ ಮಾಡಿದರೆ ಶೇಷಾಯ ನಮಃ ಶೇಷಂ ಪೂಜೆಯಾಮಿ ಅಂತ ಅವನಿಗೆ ಪುಷ್ಪಾಕ್ಷತಗಳನ್ನು ಹಾಕಿದರೆ, ವಾಸುಕೇಯ ನಮಃ, ತಕ್ಷಕಾಯ ನಮಃ, ಕರ್ಕೋಟಕಾಯ ನಮಃ, ಪದ್ಮಾಯ ನಮಃ, ಮಹಾಪದ್ಮಾಯ ನಮಃ, ಶಂಖಪಾಲಾಯ ನಮಃ, ಕುಲಿಕಾಯ ನಮಃ, ಗಂಧಪುಷ್ಪಾಕ್ಷದಾನಿ ಸಮರ್ಪಯಾಮಿ ಅಂತ ಆಡಿ ಪೂಜೆ ಮಾಡಲಿಕ್ಕೆ 8 ಜನರನ್ನು ಇವರ ಸುತ್ತಕ್ಕೆ ಹಾಗೆ ಹೇಳಿದವರೆಲ್ಲ ಪರಿವಾರ ನಾಗಗಳೆಲ್ಲ 72 ಜನ ಅಧಿಕೃತವಾಗಿ ಅವರವರ ಪ್ಲೇಸಿನಲ್ಲಿ ಬರ್ತಾರೆ. ಅದಕ್ಕೆ ಒಂದು 2 ಪ್ರದಕ್ಷಿಣೆ ಬರಲಿಕ್ಕೆ ಬರ್ತದೆ. ಆ ಎಲ್ಲ ಮಂಡಲಗಳ ಚಿತ್ರಗಳು ಇಷ್ಟಂತೂ ಪ್ರತಿಷ್ಠೆ ಮಾಡಿದ್ದೇನೆ 8 ನಾಗಗಳನ್ನು. ಅವರ ಮತ್ತೆ ಒಂದು ಸಂಕರ್ಷಣ ಮತ್ತು ಸುಬ್ರಹ್ಮಣ್ಯನ ವ್ಯತ್ಯಾಸಗಳ ಬಗ್ಗೆ ಚಿಂತನೆಯನ್ನು ಕೊಡಬೇಕು ಅಂತಿದ್ದದ್ದು ಮತ್ತೆ ನಾಳೆ ದಿವಸ ಮತ್ತೆ ಸೇರಿದಾಗ ಹೇಳುತ್ತೇನೆ. ಉಳಿದ ಪರಿವಾರರನ್ನು ಮತ್ತೆ ನಾಳೆ ಚಿಂತನೆಗೆ ತರ್ತೇನೆ. ಅದರ ಒಟ್ಟಿಗೆ ಕೆಲವು 8 ನಾಗಗಳ ಬಗ್ಗೆ ವಿಶೇಷವಾದ ಫಲಗಳ ಬಗ್ಗೆಯೂ ನಾಳೆ ಚಿಂತನೆಯಲ್ಲಿ ಇಡ್ತೇನೆ ಅಂತ ಹೇಳ್ತಾ ಮಗದೊಮ್ಮೆ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.